ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ತಂದೆ ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿ ನಮ್ಮನ್ನೆಲ್ಲರೂ ಕ್ಷಮಿಸಿ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ಸಹಾಯ ಮಾಡು ತಂದೆ. ತಂದೆ, ಇವತ್ತು ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ, ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ವಿಮೋಚಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ, ನಮ್ಮ ಜೀವಳ ಪರಲೋಕ ತಂದೆ, ಆಮೇನ್. ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಲವಾರು ದಿನಗಳಿಂದ ನಮ್ಮ ಈ ಒಂದು ಪಾಠ ಅಂದ್ರೆ ನಿನ್ನ ರಾಜ್ಯ ಬರಲಿರುವಂತ ಸಂಪುಟವನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಕಾರಣಾಂತರಗಳಿಂದ ನಮ್ಮ ಪಾಸ್ವರ್ಡ್ ಬಂತು, ಸೊ ಅದರಿಂದ ಅದನ್ನ ಮುಂದೂಡಿದ್ವಿ. ಹಾಗೆ ಮತ್ತೆ ದೇವರ ಮಹಾಕೃಪೆಯಿಂದ ಮತ್ತೊಂದು ಬಾರಿ ಅದರ ವಿಷಯಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಮತ್ತೆ ತಿಳ್ಕೊಳ್ಳುವಂತ ಅವಕಾಶವನ್ನ ದೇವರು ಈಗ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪಾಠದ ಭಾಗವನ್ನ ಈ ಸಮಯದಲ್ಲಿ ನಾವು ಮುಂದುವರಿಸಿ ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವ್ರ ಮಕ್ಕಳ ಗೊತ್ತಿರೋ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ನಾವು ಈ ಒಂದು ಸಂಪುಟದಲ್ಲಿ ನಾವು ನೋಡ್ಕೊಂಡ್ ಬಂದಿದ್ವಿ. ಸೊ ಅದರಿಂದ ದಯವಿಟ್ಟು ಅದನ್ನ ಮರೆಯಕ್ಕೆ ಹೋಗ್ಬರ್ರಿ, ಯಾಕಂದ್ರೆ ತುಂಬಾ ಮುಖ್ಯವಾದಂತ ಒಂದು ಪಾಠಗಳಾಗಿದೆ. ನಮ್ಮ ಆತ್ಮಿಕ ಜೀವನಕ್ಕೆ ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಬರುವಂತ ದಿನಗಳಲ್ಲಿ ನಂಬಿಕೆಯಿಂದ ಬೆಳೆಯೋದಕ್ಕೆ ಈ ಒಂದು ಪಾಠಗಳು ತುಂಬಾನೇ ಪ್ರಯೋಜನವಾಗಿದೆ. ಹಾಗಾಗಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ದಿನ ಆಯ್ತು, ಗೇಪ್ ಆಯ್ತು, ಸೆಂಟ್ರಲ್ ಯಾವ ಟಾಪಿಕ್ ಇದೆ ಅಂತ ಕೆಲವೊಂದು ನಮ್ಗೆ ರೀಕಾಲ್ ಆಗಿರಲ್ಲ. ನಾವು ಬುಕ್ಕಲ್ಲಿ ಬರ್ತಿರೋದು ನೋಡಿ ನಾವ್ ಹೇಳ್ಬೋದು, ನಮ್ಮ ಮೈಂಡ್ ಅಲ್ಲಿ ಅದನ್ನ ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೆ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ಪಾಠ ನಾವ್ ಎಲ್ಲಿಂದ ನೋಡ್ಬೇಕಂತ ನೆನಪಿದ್ಯಾ? ಯಾವ ಒಂದು ಭಾಗದಿಂದ ನೋಡ್ಬೇಕು ಮತ್ತೆ ಯಾವ ಒಂದು ಪೇಜ್ ಇಂದ ನೋಡ್ಬೇಕಂತ ನೆನಪಿದ್ಯಾ? ಇದೆ ಬ್ರದರ್, ಭಾಗ 35, ಪೇಜ್ ನಂಬರ್ 71, ಸೆಕೆಂಡ್ ಪ್ಯಾರ. ಥ್ಯಾಂಕ್ ಯು ಅಮ್ಮ. ಸೊ ಆಗಿರ್ಬೇಕಾದ್ರೆ ನಮ್ಮ ಒಂದು ಸಂಪುಟದ ಅಂದ್ರೆ ಪೇಜ್ ನಂಬರ್ ಎಷ್ಟಿದೆ? 71 ಪಟ ಶುರು ಆಗ್ಬೇಕು ಬ್ರದರ್. ಒಂದು ನಿಮಿಷ, ನಾನು ಅದನ್ನ ಪವರ್ ಪಾಯಿಂಟ್ ಶೇರ್ ಮಾಡ್ತೀನಿ. ಹಿಂದಿನ ಒಂದು ವಿಷಯಗಳಲ್ಲಿ ಯಾವ ಒಂದು ಪಾಠವನ್ನ ನಾವು ನೋಡಿದ್ವಿ ನೆನಪಿದ್ಯಾ? ಯಾವ ಒಂದು ವಿಷಯವನ್ನ ನೋಡಿದ್ವಿ? ಕ್ರಿಸ್ತನ ಎರಡನೇ ಬರುವಿಕೆ ಕ್ರಾನಾಲಜಿ 1874ಕ್ಕೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ. ಓಕೆ ಅಲ್ವಾ? 1874ಗೆ ಹೇಗೆ ಅದು ಅನ್ವಯವಾಗುತ್ತೆ ಅನ್ನೋ ವಿಷಯವನ್ನ ನಾವು ನೋಡಿದ್ವಿ, ಕರೆಕ್ಟ್ ಅಲ್ವಾ? ಓಕೆ, ಅದರಲ್ಲಿ ಇರುವಂತ ಒಂದು 2 years ಡಿಫರೆನ್ಸ್ ಇರುವಂತ ಒಂದು ಟೈಮ್ ಪೀರಿಯಡ್ ನ ಕೂಡ ನಾವು ನೋಡಿದ್ವಿ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಈಗ ಏನ್ ಮಾಡೋಣ, ಸೊ ಹೊಸದಾಗಿರುವಂತ ಒಂದು ವಿಷಯಕ್ಕೆ ನಾವ್ ಏನ್ ಮಾಡೋಣ, ಬರೋಣ. ಅಲ್ಲಿ ನಮ್ಮ ಒಂದು ವಿಷಯವನ್ನ ಮುಂದುವರ್ಸೋಣ. ಓಕೆ, ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಈಗ ಹಾಗೆ ನಾನು ಮಾತಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅದು ಯೂಸ್ ಆಗಲ್ಲ. ಸೊ ಅದರಿಂದ ಸ್ಕ್ರೀನ್ ಅಂದ್ರೆ ಪವರ್ ಪಾಯಿಂಟ್ ಮೂಲಕ ಅದನ್ನ ಮಾತಾಡೋಣ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಫ್ಯಾನ್ ಹಾಕ್ಬಿಟ್ರೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಓಕೆ, ಸರಿ. ಸೊ ನಾನು 34 ಅಂತ ತಿಳ್ಕೊಂಡಿದ್ದೀನಿ. ಮೇ ಬಿ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಇದು ಮಾಡ್ಕೊಳ್ಳಿ. 34 ಎಷ್ಟನೇ ಭಾಗ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ. ಕರೆಕ್ಟಾ? 35 ಅಂತ 35 ಇರ್ಬೇಕಾ? ಓಕೆ, ಥ್ಯಾಂಕ್ ಯು. ಸೊ 35. ಸೊ ಆಮೇಲೆ ಅದನ್ನ ಎಡಿಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ನಾವು ನೋಡ್ಬೇಕಾಗಿರೋಂತ ಒಂದು ವಿಷಯ ಪೇಜ್ ನಂಬರ್ 71. ಅಂದ್ರೆ ಅದರಲ್ಲಿ
ಕೊನೆ ಪೇರವನ್ನು ನೋಡ್ಕೊಬೇಕಾಗಿದೆ ಅಲ್ವಾ? ಪುನಃ ಯಾವುದು ಮೊದಲ ಆಲೋಚನೆಯಲ್ಲಿ ವ್ಯತ್ಯಾಸ ಉಳ್ಳದಾಗಿ ಕಂಡು ಬಂದಿತ್ತೋ ಅದ್ರ ಬಗ್ಗೆ ಅಲ್ಲಿಂದ ನೋಡ್ಬೇಕಾಗಿದೆ. ಕರೆಕ್ಟ್ ಅಲ್ವಾ? ಓಕೆನಾ? ನಾವು ಅದನ್ನ ಈ 2002 ವರ್ಷಗಳ ಡಿಫ್ರೆನ್ಸ್ ಬಗ್ಗೆ ಏನ್ ಮಾಡಿದ್ವಿ ಲಾಸ್ಟ್ ಟೈಮ್ ನೋಡಿದ್ವಿ ಆ ಒಂದು ಪಾಯಿಂಟ್. ಅಲ್ಲಿಂದ ಮುಂದುವರ್ಸೋಣ. ಈ ಒಂದು ಟಾಪಿಕ್ ಇಂದ ಅದನ್ನ ಓದ್ರಿ, ಪಾಯಿಂಟ್ ನ ಅಲ್ಲಿಂದ ಸ್ಟಡಿ ಮಾಡ್ರಿ. ಪುನಃ ಯಾವುದು ಮೊದಲ ಆಲೋಚನೆಯಲ್ಲಿ ವ್ಯತ್ಯಾಸವುಳ್ಳದ್ದಾಗಿ ಕಂಡು ಬಂದಿತೋ ಅದು ಅಂದರೆ ನಮ್ಮ ಕರ್ತನು 1874 ಅಂತ್ಯಕ್ಕೆ ಬರುತ್ತಾನೆಂಬುದು ಮತ್ತು ಇನ್ನೂ ಆ ಅನ್ಯ ಜನರ ಕಾಲ 1914 ಮುಗಿಯುವುದಿಲ್ಲ ಎಂಬುದು. ಅದಕ್ಕೆ ವಿರೋಧವಾಗಿ ದೇವರು ಇನ್ನೂ ಬಿಚ್ಚಿಡದ ಯೋಜನೆಗಳುಳ್ಳ ಕದನದ ಆ ಮಹಾದಿನದ ಹೋರಾಟದೊಂದಿಗೆ ದಾನಿಯೇಲನು ಮುಂತಿಳಿಸಿದಂತೆಯೇ ಸಾಮರಸ್ಯವುಳ್ಳದ್ದಾಗಿದೆ. ಆತನು ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದೆಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಅದು ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ 2:44 ಎಂದು ಪ್ರಕಟಿಸಿದ್ದಾನೆ. ಆದುದರಿಂದ ಇಲ್ಲಿಂದ ಒಂದು ವಿಷಯ ನೋಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ಈ ಎಲ್ಲ ಅಂದ್ರೆ ನಾವು ನೋಡುವಂತ ಒಂದು ಪಾಠದ ಒಂದು ಹೆಡ್ಲೈನ್ಸ್ ಏನಪ್ಪಾ ಅಂದ್ರೆ ಸುಗ್ಗಿಯ ಕಾಲ. ನೋಡಿ, ಸುಗ್ಗಿಯ ಕಾಲ ಅಂತ ನಾವು ಓದ್ಬೇಕಾದ್ರೆ ಇದ್ರಲ್ಲಿ ಯಾವ ಯಾವ ಸಮಯಗಳು ಒಳಗೊಂಡಿದೆ ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ, ಮೊದಲನೇದಾಗಿ ನೋಡ್ಬೇಕಾದ್ರೆ ಅಂತ್ಯ ದಿನಗಳು, ನಮ್ಮ ಆಂಟಿ ಕ್ರೈಸ್ಟ್ ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತುವಿನ ಒಂದು ಅದರ ಅಂತ್ಯ ಅಂದ್ರೆ ಯಾವ ಒಂದು ವಿಷಯ ಬಂತು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಅಲ್ವಾ? ಈ ಪಾಠ ಬಂತಲ್ವಾ ನಮ್ಗೆ, ಪವಿತ್ರಾಲಯದ ಶುದ್ಧೀಕರಣ ವಿಷಯ ಬಂತು. ಪವಿತ್ರಾಲಯದ ಶುದ್ಧೀಕರಣ ಅದಾದ ನಂತರ ಏನೋ ಸಿದ್ಧತೆಯ ದಿನಗಳು, ಅದಾದ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ, ಇದೆಲ್ಲ ವಿಷಯಗಳನ್ನ ಕೂಡ ನೋಡ್ಕೊಂಡ್ ಬಂದ್ವಿ. ಇದಾದ್ಮೇಲೆ ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಆದ್ಮೇಲೆ ಸುಗ್ಗಿಯ ಕಾಲ ಅನ್ನೋ ವಿಷಯವನ್ನ ಇಲ್ಲಿ ಸಹೋದರ ಮಾತಾಡ್ತಾರೆ. ಸೊ ಓಕೆ, ಈ ಪಾಯಿಂಟ್ ನಿಮ್ಗೆ ತುಂಬಾ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸಹೋದರ ಏನ್ ಮಾಡಿದ್ರು ಅಂದ್ರೆ ಮಾತಾಡ್ಬೇಕಾದ್ರೆ 1874 ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಆಗಿದ್ದೇ ಆದ್ರೆ 1914 ಅಲ್ಲಿಂದ 40 ವರ್ಷಗಳ ನಂತರ ಏನು ಮುಕ್ತಾಯಕ್ಕೆ ಬರುತ್ತೆ ಅಂದ್ರೆ ಸಭೆಯ ಒಂದು ಕಾಲ ಮುಕ್ತಾಯಕ್ಕೆ ಬರುತ್ತೆ. ಅಂದ್ರೆ ಮುಖ್ಯವಾಗಿ ಅನ್ಯ ಜನಗಳ ಕಾಲ ಮುಕ್ತಾಯಕ್ಕೆ ಬರುತ್ತೆ. ಕರೆಕ್ಟಾ? ಈ ಒಂದು 1914 ಸುಗ್ಗಿ ಏನಾಗಿರುತ್ತೆ, ಮುಗಿದಿರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ, ಒಂದು ಥಾಟ್ಸ್ ಅನ್ನ ಮುಂದೆ ಇಟ್ರು. ಈಗ ನಾನು ಯಾಕೆ ಇದನ್ನ ಪ್ರೆಸ್ ಮಾಡಿ ನಿಮ್ ಮುಂದೆ ಹೇಳ್ತಾ ಇದ್ದೀನಂದ್ರೆ, ಸತ್ಯವೇದ ವಿದ್ಯಾರ್ಥಿಗಳು ನಿಮಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಅವ್ರ ಏನಾದ್ರು ಮೀಟ್ ಮಾಡಿದ್ರೆ, ಇಲ್ಲ ಒಂದ್ ವೇಳೆ ಈ ವ್ಯಾಲ್ಯೂಮ್ಸ್ ನೆಲ್ಲ ತುಂಬಾ ಸ್ಟಡಿ ಮಾಡಿರೋ ತರ ಮೀಟ್ ಮಾಡಿದಾಗ ಸಾಮಾನ್ಯವಾಗಿ ನಿಮ್ ಮುಂದೆ ಈ ತರ ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ. ನೋಡ್ರಿ, ರಸಲ್ ಬ್ರದರ್ 1914ಗೆ ಮುಗೀತು ಅಂತ ಹೇಳಿದ್ರು, ಇನ್ನ ಮುಗ್ದಿರ್ಲಿಲ್ಲ ಅಂತ ವಿಷಯ. ಬಟ್ ಬ್ರದರ್ ಏನ್ ಮಾಡ್ತಾರೆ, ಕೆಲವೊಂದು ಸತ್ಯವೇದ ಪ್ರವಾದಗಳ ಆಧಾರವಾಗಿಟ್ಟು ಆ ವಿಷಯವನ್ನ ಏನ್ ಮಾಡ್ತಾರೆ ಅಲ್ಲಿ ಪ್ರೂವ್ ಮಾಡಕ್ಕೆ, ಅಲ್ಲಿ ಆ ಒಂದು ವಿಷಯನ ಏನ್ ಮಾಡ್ತಾರೆ 1914 ಅಂತ ಡೇಟ್ ನ ಕೊಡ್ತಾರೆ. ಬಹುಶಃ ಅದು ಏನಾಗಿದೆ ಅಂತ ನೋಡ್ಬೇಕಾದ್ರೆ ಅನ್ಯ ಜನಗಳ ಕಾಲದ ಒಂದು ಅಂತ್ಯವಾಗಿತ್ತು. ಜೆಂಟೈಲ್ಸ್ ಪೀರಿಯಡ್ ನ ಒಂದು ಎಂಡಿಂಗ್ ಆಗಿತ್ತು. ಸೇಮ್ ಪೀರಿಯಡ್, ಸೇಮ್ ಟೈಮ್ ಅಲ್ಲಿ ಈ ಒಂದು ಸುಗ್ಗಿಯ ಕಾಲ ಕೂಡ ಮುಕ್ತಾಯವಾಗುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಸಹೋದರ ಏನ್ ಮಾಡಿದ್ರು, ಕೆಲವೊಂದು ವಿಷಯಗಳನ್ನ ಅಲ್ಲಿ ಇಟ್ಟಿದ್ರು. ಓಕೆ, ಹಾಗಾಗಿ ಏನಂತ ನಾನು ಹೇಳ್ತಾರೆ ಅದು ಅರ್ಥವಾಗ್ತಿದ್ಯಾ? 1914 ಸುಗ್ಗಿಯ ಕಾಲ ಅಂತ್ಯವಾಗಿದೆ ಅಂದ್ರೆ ಏನಾಗ್ತಿತ್ತು? ಒಂದ್ ವೇಳೆ ಸುಗ್ಗಿಯ ಕಾಲ ಅಂತ್ಯವಾಗಿದ್ರೆ ಏನಾಗ್ತಿತ್ತು? ಈಗ ನಮ್ಗೆ ಸುವಾರ್ತೆ ಸಾರ್ತಾ ಇರ್ಲಿಲ್ಲ, ಸಭೆ ಕಂಪ್ಲೀಟ್ ಆಗಿತ್ತು. ಎಸ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅಂದ್ರೆ ಸಭೆ ಮುಕ್ತಾಯವಾಗಿಟ್ಟಿತ್ತು. ನಾವ್ ಯಾಕೆ ಆ ಒಂದು ಸಭೆ ಕ್ಲಾಸ್ಗೆ ಓಟ ಓಡಬೇಕಾಗಿದೆ? ಕರೆಕ್ಟ್ ಅಲ್ವಾ? ಅವಶ್ಯಕತೆನೂ ಇರ್ತಿರ್ಲಿಲ್ಲ, ನಮ್ಗೆ ಆ ಕರೆನೂ ಬರ್ತಾ ಇರ್ಲಿಲ್ಲ, ನಾವು ಓಟವನ್ನು ಓಡಕ್ಕೆ ನಮ್ಮನ್ನ ಸಮರ್ಪಣೆನೂ ಮಾಡ್ತಾ ಇಲ್ಲ, ಜೀವ ಬಲಿ ಕೊಡ್ತಾ ಇರ್ಲಿಲ್ಲ ಅಲ್ವಾ? ಶಿಲುಬೆಯನ್ನು ಹೊರುವಂತ ಸಾಧ್ಯತೆನೂ ಇರ್ತಿರ್ಲಿಲ್ಲ, ಇದು ಯಾವ್ದು ಇರ್ತಿರ್ಲಿಲ್ಲ. ಯಾಕಂದ್ರೆ 1914ಗೆ ಸುಗ್ಗಿಯ ಕಾಲ ಅಂದ್ರೆ ಈ ಸಭೆ ಆಯ್ಕೆ ಅಂತ್ಯವಾಗಿದ್ರೆ. ಬಟ್ ಏನಾಯ್ತು ಅಂದ್ರೆ ಆಗ್ಲಿಲ್ಲ. ಸಹೋದರ ಹೇಳಿದ ಒಂದು ರೀತಿಯಲ್ಲಿ ಸರಿಯಾಗಿದ್ರು ಕೂಡ ದೇವರ ಕೃಪೆ ಏನಿತ್ತು ಸ್ವಲ್ಪ ಎಕ್ಸ್ಟೆಂಡ್ ಆಗಿತ್ತು. ಅಂದ್ರೆ ದೇವ್ರ ಏನ್ ಮಾಡಿದ್ರು, ಅದನ್ನ ಮುಂದೂಡಿದ್ರು. ಅದನ್ನ ಇಲ್ಲ, ಈ ಸಮಯದಲ್ಲಿ ಅದನ್ನ ಮಾಡಲ್ಲ. ಆ ಸಭೆಯ ಆಯ್ಕೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇನ್ನು ಕೂಡ ಅದಕ್ಕೆ ಸಮಯವಿದೆ ಅನ್ನೋ ರೀತಿಯಲ್ಲಿ ದೇವರ ಯೋಜನೆಗಳು ಮುಂದೂಡಲಾಗಿತ್ತು. ಆದ್ರೆ ನಾವೇನ್ ನೋಡ್ತೀವಿ, 1914 ಒಂದ್ ವೇಳೆ
ಸುಗ್ಗಿಯ ಕಾಲದ ಒಂದು ವಿಷಯಕ್ಕೆ ಅನ್ವಯವಾಗ್ತಾ ಇದ್ರು, ಅನ್ಯ ಜನಗಳ ಮುಕ್ತಾಯದ ಕಾಲಕ್ಕೆ ಖಂಡಿತವಾಗ್ಲೂ ಅನ್ವಯವಾಗುತ್ತೆ ಅನ್ನೋ ವಿಷಯವನ್ನ ನೋಡ್ತಾ ಇದ್ವಿ. ಯಾವ ರೀತಿಯಲ್ಲಿ ನೋಡ್ತೀವಿ? ಅದೇ ಒಂದು ವಿಷಯ ದಾನಿಯೇಲ್ ಹೇಳಿದಂತ ಮಾತು. ಯಾವ ಮಾತನ್ನ ಹೇಳ್ತಾರೆ ನೋಡ್ರಿ, ಏನಾಗುತ್ತೆ, ಕೈಯಿಂದ ಕೀಳಲ್ಪಡುವಂತ ಕಲ್ಲು ಕಾಳಿಗೆ ಬಿದ್ದ ಹಾಗೆ ಇಡೀ ರಾಜ್ಯಗಳು, ಅಂದ್ರೆ ಆ ರಾಜ್ಯದ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದೆಂದಿಗೂ ಅಳಿಯೋದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗೋದು. ಅದು ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಕರೆಕ್ಟಾ? ಈ ಒಂದು ವಾಕ್ಯ ಅಲ್ಲಿ ನೆರವೇರ್ತು. ತುಂಬಾ ಜನರಿಗೆ ಇರುವಂತ ಒಂದು ಕನ್ಫ್ಯೂಷನ್ ಇದೆ ಅಲ್ವಾ? ಅನ್ಯ ಜನಗಳ ಕಾಲ ಮುಕ್ತಾಯವಾಯ್ತು ಅಂದ್ರೆ ಏನಪ್ಪಾ? ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ, ಚರಿತ್ರೆಗೆ ಸಂಬಂಧಪಟ್ಟಂತ. ನಾವೇನೋ ಚರಿತ್ರೆ ಓದ್ತೀವಲ್ಲ, ಇವತ್ತು ನಮಗೆ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಯಾವ ರೀತಿ ಮಾತಾಡ್ತಾ ಇದೆ? ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಮಾತಾಡ್ತಿದೆ. ಆ ಸಮಯಗಳನ್ನ ಕೊಡ್ತಾ ಇದೆ, ಈ ಘಟನೆಗಳು ಈ ಸಮಯದಲ್ಲಿ ನಡೀತು ಅಂತ ಕೊಡ್ತಾ ಇದೆ. ಹಾಗೆ ನಾವು ಜೀವಿಸ್ತಿರುವಂತ ಸಮಯದಲ್ಲಿ 1914 ಇಲ್ಲಿಂದ 110 ಇಲ್ಲವೇ 111 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಯಲ್ಲಿ ಏನು ತಾನೇ ಚರಿತ್ರೆಯಲ್ಲಿ ನಡೆಯಿತು ಅಂತ ಒಂದು ವಿಷಯ, ಅನ್ಯ ಜನಗಳ ಕಾಲ ಮುಕ್ತಾಯವಾಯಿತು ಅಂತ ಹೇಳೋದಕ್ಕೆ ಯಾವ ಘಟನೆ ನಡೆಯಿತು ತಿಳ್ಕೊಬೇಕಾಗಿದ್ಯಾ? ತಿಳ್ಕೊಬೇಕಲ್ವಾ ನಾವು? ಸೊ ಕಣ್ ಮುಚ್ಕೊಂಡು ಬಿಬ್ಲಿಕಲ್ ಆಗಿ ನಾವು ಒಂದು ಡೇಟ್ ಕೊಟ್ಟಾಗ, ಯಾಕಂದ್ರೆ 1914 ಅನ್ಬಿಟ್ಟು ಬೈಬಲ್ ಅಲ್ಲಿ ಇಲ್ಲ, 1874 ಅನ್ನೋಂಥ ಡೇಟ್ ಬೈಬಲ್ ಇಲ್ಲ. ಬಟ್ ನಾವು ಪ್ರವಾದಗಳನ್ನ ಕಂಡಿಡಿದು ಏನ್ ಮಾಡಿದ್ವಿ? ಡೇಟ್ಗೆ ಬಂದಿದ್ವಿ. ಹಾಗಿರ್ಬೇಕಾಗಿ ಇದೇ ಡೇಟು ಅಂತ ಹೇಳೋದಕ್ಕೆ ನಮ್ಗೆ ಏನಾದ್ರು ಎವಿಡೆನ್ಸ್ ಬೇಕಲ್ವಾ? ವಿತೌಟ್ ಎವಿಡೆನ್ಸ್, ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲದೆ, ಯಾವುದೇ ಪ್ರೂಫ್ ಇಲ್ಲದೆ 1914 ಅನ್ಯ ಜನಗಳ ಕಾಲ ಮುಕ್ತಾಯವಾಯ್ತು ಅನ್ನೋದಕ್ಕೆ ನಮ್ಗೆ ಆಗುತ್ತಾ ಅಂದ್ರೆ ಖಂಡಿತ ಆಗಲ್ಲ ಅಲ್ವಾ? ಒಂದ್ ವೇಳೆ ಬೈಬಲ್ ಹೇಳುತ್ತೆ ಅಂತ ನಾವು ತಗೊಂಡ್ರು ಕೂಡ, ಬೈಬಲ್ ಇಲ್ದೇ ಇರುವಂತ ಡೇಟ್ ನ ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ಮೇಲೆ ಅಲ್ಲಿ ಈ ಅನ್ಯ ಜನಗಳ ಕಾಲ ಮುಕ್ತಾಯವಾಗಿದೆ ಅನ್ನೋ ರೀತಿಯಲ್ಲಿ ಏನಾದ್ರೂ ಘಟನೆ ಚರಿತ್ರೆಯಲ್ಲಿ ನಡೆದಿರ್ಬೇಕು. ಹಾಗೆ ನಡೆದಿದ್ದ ಪಕ್ಷದಲ್ಲಿ ಖಂಡಿತ ಅದು ನಮ್ಗೊಂದು ಎವಿಡೆನ್ಸ್ ಅಲ್ವಾ, ನಮ್ಮ ನಂಬಿಕೆಗೆ ಆಧಾರವಾಗಿರುತ್ತಲ್ವಾ? ಏನ್ ನಡೀತು 1914 ಅಲ್ಲಿ? ಫಸ್ಟ್ ಮಹಾಯುದ್ಧ. ಮೊದಲನೇ ಮಹಾಯುದ್ಧ. ಈ ಮಹಾಯುದ್ಧ ಏನ್ ಮಾಡ್ತು? ಇಲ್ಲಿವರೆಗೂ ಹಲವಾರು ದೇಶಗಳು ಕೆಲವನ್ನ ಏನ್ ಮಾಡ್ತಿದ್ರು? ಆಡಳಿತ ಮಾಡ್ತಿದ್ರು. ಎಕ್ಸಾಂಪಲ್ ಬ್ರಿಟಿಷರು ಯಾರಪ್ಪ ಅಂದ್ರೆ ಈ ಒಂದು ಶಿಲೆಯಲ್ಲಿದ್ದಂತ 10 ಕಾಲು ಬೆರಳ ಒಂದು ಭಾಗ ಅವರು. ಅಂದ್ರೆ ಈ ಕಬ್ಬಿಣದ ಕಾಲಾಗಿದ್ದ ರೋಮ್ ರಾಜ್ಯದ ಕೆಳಗೆ ಬಂದಂತವರೇ ಅವರ ಆಳ್ವಿಕೆನೆ ನಡೀತಾ ಇತ್ತು. ಬ್ರಿಟಿಷರು, ಪೋರ್ಚುಗಲ್, ಸ್ಪೇನ್, ಈ ರೀತಿಯಾದಂತಹ ಹಲವಾರು ಜನರು ವಸಾಹತುಕರಣ ಮಾಡ್ಕೊಂಡು ಹಲವಾರು ರಾಜ್ಯಗಳನ್ನ, ದೇಶಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನ ನಿರ್ವಹಿಸ್ತಾ ಇತ್ತು. ಯಾಕಂದ್ರೆ ಅನ್ಯ ಜನಗಳ ಕಾಲ ಅಂದ್ರೆ ಹೇಗೆ ರೋಮ್ ರಾಜ್ಯ ಇಡೀ ಹಲವಾರು ರಾಜ್ಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತೋ, ಹಾಗೆ ಈ ಕೂಡ ರೋಮಿಂದ ಬಂದಂತ ಒಂದು ಭಾಗವಂತ ಬ್ರಿಟಿಷರು ಕೂಡ, ಇವರು ಆಂಗ್ಲರು, ಅವ್ರು ಕೂಡ ಏನ್ ಮಾಡ್ತಿದ್ರು? ನಮ್ಮ ಒಂದು ಭಾರತವನ್ನು ಕೂಡ ಅವರು ಆಕ್ರಮಣ ಮಾಡ್ಕೊಂಡಿದ್ರು, ಅದನ್ನು ಕೂಡ ಆಳ್ವಿಕೆ ಮಾಡ್ತಾ ಇದ್ರು. ಕರೆಕ್ಟ್ ಅಲ್ವಾ? ಹಾಗಾಗಿ 1914 ಏನಾಯ್ತು ಅಂದ್ರೆ ಆ ಒಂದು ಆಳ್ವಿಕೆ ಸಡಿಲಗೊಂಡಿತು. ಅಂದ್ರೆ ಯಾವ ದೇಶಗಳ ಮೇಲೆ ಯಾರು ಆಳ್ವಿಕೆ ಮಾಡದೇ ಇರೋ ರೀತಿಲಿ ಆಯ್ತು. ಆ ಒಂದು ಸ್ವಾತಂತ್ರ್ಯಕ್ಕೆ ಒಂದು ಆರಂಭದ ಹಂತ ಅಂತ ಹೇಳ್ಬೇಕು. ನಮ್ಮ ಭಾರತಕ್ಕೆ ಸ್ವಂತ ಬರೋದಕ್ಕೆಲ್ಲ 1914 1947 ಅವತ್ತು ಆಗಸ್ಟ್ 15ಕ್ಕೆ ಟಕ್ಕಂತ ಏನೋ ನಮ್ಗೇನು ಬರ್ಲಿಲ್ಲ ಸ್ವಾತಂತ್ರ್ಯ ಆಯ್ತು ಅಂತ ಘೋಷಣೆ ಅಷ್ಟೇ. ಅದು ಅದಕ್ಕಿಂತ ಮುಂಚೆನೆ ಎಲ್ಲ ಸಿದ್ಧತೆ ನಡೀತು. ಅದಕ್ಕಿಂತ ಮುಂಚೆನೆ ಬ್ರಿಟಿಷ್ ಬಿಟ್ಟು ಹೋದ್ರು, ಎಲ್ಲ ಆದ್ರೂ ನಾವು ಏನ್ ಮಾಡಿದ್ವಿ ಅಂದ್ರೆ ಆಗಸ್ಟ್ 15 ನಾವೀಗ ಸ್ವತಂತ್ರವಾಗಿದ್ದೀವಿ, ನಮ್ಮ ಮೇಲೆ ಯಾವುದೇ ಒಂದು ದೇಶಗಳು ಆಡಳಿತ ಮಾಡ್ತಾರೆ ಅಂತ ಘೋಷಣೆ ಮಾಡ್ಕೊಂಡ್ವಿ. ಹಾಗಂಬಿಟ್ಟು ಅದೇ ದಿನದಲ್ಲಿ, ಅದು ಒಂದು ದಿನದಲ್ಲೇ ಬಿಟ್ಟು ಹೋಗಿರ್ಲಿಲ್ಲ ಅವರು. ಅದು ಕ್ರಮೇಣ ನಡೆದಂತ ಒಂದು ವಿಷಯ ಅಲ್ವಾ? ಹಾಗೆ 1914 ಇಂದ ಈಚೆಗೆ ಈ ರೀತಿಯಾದಂತ ಒಂದು ಆಳ್ವಿಕೆ ಮಾಡುವಂತ ಒಂದು ವಿಷಯಕ್ಕೆ ಒಂದು ಎಂಡ್ ಆಯ್ತು. ಮೊದಲನೇ ವಿಶ್ವ ಸಮರ, ಮೊದಲನೆಯ ಮಹಾಯುದ್ಧ, ಮೊದಲನೇ ವಿಶ್ವ ಯುದ್ಧ ಅಂತ ಕರೆಸ್ಕೊಂಡಾಗ ಆ ಘಟನೆ ಏನಾಯ್ತು ಅಂದ್ರೆ ರಾಷ್ಟ್ರಗಳ ನಡುವೆ ಆದಂತ ಕಿತ್ತಾಟಗಳು, ಯುದ್ಧದಲ್ಲಿ, ಕದನದಲ್ಲಿ ಏನಾಯ್ತು ಅಂದ್ರೆ ರಾಜರು ಆಳ್ವಿಕೆ ಮಾಡುವಂತ ಒಂದು ಅಧಿಕಾರ ವರ್ಗವು ಅಲ್ಲಿ ಇಲ್ಲದೆ ಹೋಯ್ತು. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ರಾಜರೇ ಕಂಪ್ಲೀಟ್ ಆಗಿ ಇಲ್ಲದೆ ಹೋದ್ರು. ಕರೆಕ್ಟ್ ಅಲ್ವಾ? ಅದೇನೇನಾಯ್ತು ಅಂದ್ರೆ ಒಂದು ಶಕ್ತಿ, ಯಾವುದೋ ಕಣ್ಣಿಗೆ ಕಾಣಿಸ್ತಿರುವಂತ ಶಕ್ತಿ ಇಡೀ ಭೂಮಿಯ ಮೇಲೆ ಒಂದು ಕೆಲಸ ಮಾಡೋದು ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಗಮನಕ್ಕೆ ಬರ್ತಾ ಇತ್ತು. ಆದ್ರೆ ಯಾವುದು ಆ ಶಕ್ತಿ ಅಂತ ಯಾರಿಗೂ ಗೊತ್ತಿಲ್ಲ. ದೇವ್ರ ಮಕ್ಕಳು ದೇವರ ಕೃಪೆಯಿಂದ ನಮ್ಗೆ ತಿಳಿಸಲ್ಪಟ್ಟಿದೆ. ಅದನ್ನೇ ಮುಂದುವರ್ಸ ಮಾತಾಡ್ತಾ ಇದ್ರೆ ಅಲ್ಲಿ ನೋಡ್ರಿ, ಓದನ ಕಂಟಿನ್ಯೂ ಮಾಡಿ. ಆದುದರಿಂದ ಇದು ನಾವು ಕಂಡುಕೊಂಡಂತೆಯೇ ಇರುವುದು. ನಮ್ಮ ಕರ್ತನು ಪ್ರತ್ಯಕ್ಷಗೊಳ್ಳಬೇಕು, ಆತನ ಸಭೆಯ ಜೀವಂತ ಸದಸ್ಯರನ್ನು ಪರೀಕ್ಷಿಸಬೇಕು, ಅವರನ್ನು ಉನ್ನತಕ್ಕೇರಿಸಬೇಕು, ಮಹಿಮೆ ಪಡಿಸಬೇಕು ಮತ್ತು ಅವರೊಂದಿಗೆ ಸಹಸ್ರಮಾನದಲ್ಲಿ
ಕಾರ್ಯಗತಗೊಳಿಸುವ ಶಕ್ತಿ ಮತ್ತು ಅಧಿಕಾರದಲ್ಲಿ ತಾನೂ ಭಾಗಿಯಾಗಬೇಕು. ಪ್ರಕಟಣೆ 5:10 ಮತ್ತು 26ನೇ ವಚನ. ಮತ್ತು ಆ ಸಾಧನತೆಗಳನ್ನು ಮತ್ತು ಪಾರುಪತ್ಯಗಳನ್ನು ಅವುಗಳ ಬಗ್ಗೆ ತಾವೇ ಅರಿವಿಲ್ಲದವರಾಗಿದ್ದರೂ ಆತನ ಆಜ್ಞೆಗಳನ್ನು ಕೈಕೊಳ್ಳುವಂತೆ ಅವರನ್ನು ಚಾಲನೆಯಲ್ಲಿಡಬೇಕು. ಆ ರೀತಿಯಾಗಿ ಅವರು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ತಮ್ಮ ಪಾಲಿನದನ್ನು ಎಲ್ಲಾ ಕ್ರೈಸ್ತ ದೇಶಗಳು ಎಂದು ಹೇಳಿಕೊಳ್ಳುವವರನ್ನು ಗೌರವಿಸದೆ ಮತ್ತು ಅಂತಿಮವಾಗಿ ಅವರನ್ನು ಪರಾಭವಗೊಳಿಸುವಂತೆ ಮಾಡಬೇಕು. ಈ ಲೋಕದ ರಾಜ್ಯಗಳು ಇಲ್ಲಿಗೆ ನಿಲ್ಸೋಣ. ಈ ಒಂದು ವಿಷಯವನ್ನ ನೋಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡಿ ಇಲ್ಲಿ ನಡೀತಿರುವಂತ ಒಂದು ವಿಷಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬಂದಂತ ಎರಡನೇ ಬರುವಿಕೆ ಬಂದಂತ ಉದ್ದೇಶ ಮೊದಲನೇ ನೋಡ್ರಿ, ಸೆಕೆಂಡ್ ಕಮಿಂಗ್ ಅಂತ ಹೇಳಿದ ತಕ್ಷಣ ಇವತ್ತು ಹೆಸರು ಕ್ರೈಸ್ತರು ಏನ್ ತಿಳ್ಕೊಂಡಿದ್ದಾರೆ? ಸಾಮಾನ್ಯವಾಗಿ ಹೆಸರು ಕ್ರೈಸ್ತರ ಅಭಿಪ್ರಾಯ ಎಲ್ಲ ಕ್ಷಣ ಮಾತ್ರದಲ್ಲಿ ನಡೆಯುತ್ತೆ ಅಂತ. ಕರೆಕ್ಟ್ ಅಲ್ವಾ? ಯಾವ್ದು ಕೂಡ ಕ್ಷಣ ಮಾತ್ರದಲ್ಲಿ ನಡೀತಾ ಇಲ್ಲ. ಅದನ್ನ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಅಂದ್ರೆ ಯಾವಾಗ ಯೇಸು ಕ್ರಿಸ್ತನ ಆಕಾಶದಲ್ಲಿ ಬರ್ತಾರೆ, ಬಂದು ತುತ್ತೂರಿ ಶಬ್ದದಿಂದ ಘೋಷಣೆಗೆ ಹೋಗ್ತಾರೆ, ಆತನವರು ಏನ್ ಮಾಡ್ತಾರೆ? ರಾಪ್ಚರ್ ಆಗ್ತಾರೆ, ಮುಗೀತು. ನಂತರ ಏನಾಗುತ್ತೆ? ಎಲ್ರಿಗೂ ನ್ಯಾಯ ತೀರ್ಪಾಗುತ್ತೆ, ಎಲ್ಲರೂ ಎದ್ದು ಬರ್ತಾರೆ, ನಿಂತ್ಕೊಂಡ್ಬಿಡ್ತಾರೆ, ಒಂದು ದಿನದಲ್ಲಿ ಜಡ್ಜ್ಮೆಂಟ್ ಮುಗೀತು. ಇದಲ್ಲ ದೇವರ ಯೋಜನೆಯಲ್ಲಿ. ಈ ರೀತಿ ಇಲ್ಲ. ಇದು ಮನುಷ್ಯನ ತಪ್ಪಾದ ಕಲ್ಪನೆ ಅಲ್ವಾ? ದೇವರ ಯೋಜನೆನ ತಿಳ್ಕೊಳ್ದೆ ಸ್ವ ಬುದ್ಧಿಯಲ್ಲಿ ಮನುಷ್ಯನ ಜ್ಞಾನದಲ್ಲಿ ಯೋಚನೆ ಮಾಡುವಂತ ಯೋಚನೆ. ಬಟ್ ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ ಮೊದಲು ಆತನ ಬಂದಂತ ಉದ್ದೇಶವೇ ಇಡೀ ಲೋಕಕ್ಕೆ ನಾನು ಕಾಣಿಸ್ಕೊಬೇಕು, ಎಲ್ರು ನನ್ನನ್ನು ನೋಡ್ಬೇಕು ಅನ್ನೋ ಉದ್ದೇಶ ಆತನಿಗೆ ಇರ್ಲಿಲ್ಲ. ಆತನ ಮೊದಲೇ ಒಂದು ಕೆಲಸ ಏನಪ್ಪಾ ಅಂದ್ರೆ, ಸಭೆನ ಪರೀಕ್ಷೆ ಮಾಡಿ ಸಭೆನ ಫಿಲ್ಟರ್ ಮಾಡಿ ತಗೊಬೇಕು ಅಲ್ವಾ? ಆ ಸಭೆಯಲ್ಲಿ ನೋಡ್ಬೇಕಾದ್ರೆ ಎರಡು ವರ್ಗದವರಿದ್ದಾರೆ ಸಭೆ. ಒಂದು ಆಲ್ರೆಡಿ ಸತ್ತೋರು ಇದ್ದಾರೆ, ಎರಡನೇದು ಆಲ್ರೆಡಿ ಈಗ ಜೀವಂತವಾಗಿರೋರು ಇದ್ದಾರೆ. ಈಗ ಪುನರ್ತನ ಕೊಡ್ಬೇಕಂದ್ರೆ ದೇವ್ರು ಯಾರಿಗೆ ಪುನರ್ತನ ಕೊಡ್ಬೇಕು? ಆಲ್ರೆಡಿ ಪಾಪ ಸತ್ತು ತುಂಬಾ ದಿನ ವೇಟಿಂಗ್ ಅಲ್ಲಿ ಇದಾರೆ. ಯಾವಾಗ ಯೇಸು ಕ್ರಿಸ್ತನು ಬರ್ತಾರೋ ನಮ್ ಕರ್ಕೊಂತಾರೋ, ಎರಡನೇ ಬರುವಿಕೆ ಯಾವಾಗ ಬರ್ತಾರ ಅಂತ ಅವ್ರಿಗೇನು ಗೊತ್ತಿಲ್ಲ. ವಿಶ್ರಾಂತಿಲಿ ಇದ್ರೆ ಖಂಡಿತವಾಗ್ಲೂ ಅವ್ರು ನಿದ್ರೆ ಅವಸ್ಥೆಯಲ್ಲಿ ಇದ್ರೆ, ನಿದ್ರೆಯಲ್ಲಿ ಇರ್ಬೇಕಾದ್ರೆ ಎಷ್ಟು ವರ್ಷಗಳು ಕಳೀತು, ಎಷ್ಟು ದಿನಗಳು ಕಳೀತು ಅಂತ ಗೊತ್ತಿರಲ್ಲ. ಆದ್ರೂ ದೇವರ ನೀತಿ ಪ್ರಕಾರ ಮಾತಾಡ್ಬೇಕಾದ್ರೆ ಆ ನೀತಿ ಏನ್ ಹೇಳುತ್ತೆ? ಮೊದಲು ಸತ್ತವರಿಗೆ ಪುನರ್ತನ ಕೊಡೋಣ. ಯಾರು? ಕ್ರಿಸ್ತನಲ್ಲಿ ಸತ್ತವರಿಗೆ. ನಂತರ ಜೀವಂತವಾಗಿರುವಂತ ಸಭೆಗೆ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ಸತ್ತವರು ಪರೀಕ್ಷೆಗೆ ಒಳಪಟ್ಟು ಸತ್ತು ಹೋಗಿದ್ದಾರೆ. ಅವರು ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ? ಅವರು ಆ ಒಂದು ಉನ್ನತವಾದ ಕರೆಗೆ ಯೋಗ್ಯರಾಗಿದ್ದಾರೆ, ಸಭೆ ವರ್ಗದವರು. ಈಗ ಜೀವಂತವಾಗಿರೋರು ಕೂಡ ಏನ್ ಮಾಡ್ಬೇಕು? ಒಂದು ಪರೀಕ್ಷೆನ ಇಡ್ಬೇಕು. ಯಾವ ಪರೀಕ್ಷೆ ಇಡ್ಬೇಕು? ಇವ್ರ ಮಹಿಮೆಗೆ ಅಂದ್ರೆ ಕ್ರಿಸ್ತನೊಂದಿಗೆ ಆತನ ಒಂದು ಶರೀರದ ಅಂಗವಾಗಿರೋದಕ್ಕೆ ಯೋಗ್ಯರಾಗಿದ್ದಾರಾ? ಯೋಗ್ಯತೆಯ ಗುಣಗಳನ್ನ ಹೊಂದ್ಕೊಂಡಿದಾರಾ? ಅದನ್ನ ಬೆಳೆಸ್ಕೊಂಡಿದಾರಾ? ಅದಕ್ಕೋಸ್ಕರ ತ್ಯಾಗ ಮಾಡ್ತಿದಾರಾ? ಇದೆಲ್ಲ ಟೆಸ್ಟ್ ನಡಿಬೇಕು ತಾನೆ. ಈ ಟೆಸ್ಟ್ ಎಲ್ಲ ಏನಾಗ್ತಿದೆ? ಈಗ ನಡೀತಾ ಇದೆ. ಅದನ್ನೇ ಪ್ರಕಟಣೆ ಓದನ. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಾಕ್ಯ ಮತ್ತೆ 20ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದನು. 20ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಆತನನ್ನು ಅಧೋಲೋಕಕ್ಕೆ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಓಕೆ, ನೋಡಿ ಕ್ರಿಸ್ತನಲ್ಲಿ ಆಗಿರ್ಬೇಕಾದ್ರೆ ಇಲ್ಲಿ ಅಂದ್ರೆ 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರುತ್ತೆ. ಸೊ ಒಂದು ಮೇಲೆ ಕೆಳಗೆ ವಾಕ್ಯ ಬರುತ್ತೆ. ಇಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಮೊದಲನೇ ಒಂದು ಕೆಲಸ ಏನಪ್ಪಾ ಅಂದ್ರೆ ಸಭೆ ಅಲ್ವಾ? ಸಭೆನ ಕರಿಬೇಕು, ಪರೀಕ್ಷೆ ಮಾಡ್ಬೇಕು, ಪರೀಕ್ಷೆ ಮಾಡಿ ಸಭೆನ ವೈಭವೀಕರಿಸ್ಬೇಕು, ಉನ್ನತಕ್ಕೆ ಏರಿಸ್ಬೇಕು, ಮಹಿಮೆ ಪಡಿಸ್ಬೇಕು, ಇದೆಲ್ಲ ಮಾಡ್ಬೇಕು. ಇದೆಲ್ಲ ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಒಂದ್ ದಿನದಲ್ಲಿ ನಡೀತಾ ಇದೆಲ್ಲ? ಯೋಚನೆ ಮಾಡ್ರಿ. ಈಗ ಆಲ್ರೆಡಿ ಓಟವನ್ನ ಓಡಿ ಮುಗಿಸಿರುವಂತವ್ರು ಅವರು ಕೂಡ ಏನ್ ಮಾಡುದು? ಒಂದೇ ದಿನದಲ್ಲಿ ಕ್ರಿಸ್ತನ ಸರಪಿ ಬೆಳೆಸ್ಕೊಂಡ್ಬಿಟ್ಟಿದ್ರಾ? ಫಾರ್ ಎಕ್ಸಾಂಪಲ್ ಅಪೋಸ್ಟಲ್ ಪಾಲ್ ಒಂದೇ ದಿನದಲ್ಲಿ ಕ್ರಿಸ್ತನ ಸರಪಿ ಬೆಳೆಸ್ಕೊಂಡ್ಬಿಟ್ರ? ಅವ್ರು ಫಿಲಿಪಿಯದಲ್ಲಿ ಮಾತಾಡ್ಬೇಕಾರೆ ನಾನು ಹೊಂದಾಯ್ತು ಪಡೆದಾಯ್ತು ಅಂತ ಹೇಳಲ್ಲ, ಹಿಂದಿನದನ್ನ ಮರೆತು ಮುಂದಿನದನ್ನ ಗೊತ್ತು ಮಾಡಿ ಓಡ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಮಾತಾಡ್ತಾರೆ ಒಳ್ಳೆ ಹೋರಾಟನ ಹೋರಾಡಿದ್ದೀನಿ ಅಂತ ಮಾತಾಡ್ತಾರೆ. ಅದಕ್ಕೂ ತುಂಬಾ ವರ್ಷಗಳ ಡಿಫ್ರೆನ್ಸ್ ಇತ್ತು. ಅಂದ್ರೆ ಗುಣಗಳನ್ನ ಬದಲಾವಣೆ ಮಾಡ್ಕೊಂಡು ಅವರೆಲ್ಲ ಪರೀಕ್ಷೆ ಒಳಗಾಗಿ ಸತ್ತೋಗಿದ್ರು. ಅವ್ರಿಗೆ ಬೇಕಾದ್ರೆ ಪುನರ್ತನೆ ಇಮಿಡಿಯೇಟ್ ಕೊಡ್ಬೋದು. ಆದ್ರೆ ಪಾದಂಗಗಳು ಅಂದ್ರೆ ಜೀವಂತವಾಗಿರುವಂತ ಸಭೆಗೆ ತಕ್ಷಣ ಪುನರ್ತನ ಕೊಡಕ್ಕಾಗುತ್ತಾ? ಕೊಡಕ್ಕಾಗಲ್ಲ. ಪರೀಕ್ಷೆ ಮಾಡ್ಬೇಕು, ಮಹಿಮೆ ಪಡಿಸ್ಬೇಕು, ಇದಕ್ಕೆಲ್ಲ ಸಮಯ ತಗೊಳುತ್ತೆ. ಏನ್ ವಿಷಯ ಹೇಳಕ್ ಬರ್ತಾ ಅಂದ್ರೆ ಇದು ಮೊದಲನೇ ಭಾಗ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮೊದಲನೇ ಭಾಗ ಕಣ್ಣಿಗೆ ಕಾಣಿಸದೇ ಇರುವಂತ ಭಾಗ.
ಇದು ಯಾರು ನೋಡ್ತಾ ಇಲ್ಲ. ಮಾಂಸದಲ್ಲಿರುವಂತ ಸಭೆ ಕೆಲವೊಂದು ಸತ್ಯಗಳ ವಾಕ್ಯಗಳನ್ನ ಇಟ್ಕೊಂಡು ಏನ್ ನಡೀತಾ ಅಂತ ನಾವು ಅರ್ಥ ಮಾಡ್ಕೊಳ್ತಿದೀವಿ ಹೊರತು ನಿಜವಾಗ್ಲೂ ತೆರೆ ಹಿಂದೆ ಅಂದ್ರೆ ಆತ್ಮಿಕ ಲೋಕದಲ್ಲಿ ಏನ್ ನಡೀತಾ ಇದೆ ಅಂತ ನಮಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಎಂತವ್ರನ್ನ ಆಯ್ಕೆ ಮಾಡಿ ಸೆಲೆಕ್ಷನ್ ಮಾಡಿ ಎಂತವ್ರಿಗೆ ಅವ್ರನ್ನ ರಿವಾರ್ಡ್ ಕೊಡ್ತಾ ಇದ್ರೆ, ಹೇಗೆ ಅವ್ರನ್ನ ಮಹಿಮೇಲೆ ಸೇರಿಸ್ಕೊಳ್ತಾ ಇದ್ರೆ ಅಂತ ವಿಷಯ ನಮಗೂ ಗೊತ್ತಿಲ್ಲ. ಬಟ್ ನಮ್ಗೆ ಇಷ್ಟೇ ಗೊತ್ತಾಗ್ತಿರೋದು, ವಾಕ್ಯಗಳಷ್ಟೇ ಗೊತ್ತಾಗ್ತದೆ. ಇದೆಲ್ಲ ಕೆಲಸಗಳು ಮಾಡ್ಬೇಕು ತಾನೆ. ಇದೆಲ್ಲ ಕೆಲಸ ಮಾಡೋದಕ್ಕೆ ಏನಾಗುತ್ತೆ, ಸಮಯ ತಗೊಳುತ್ತೆ. ಇದಾದ ನಂತರ ಮುಂದಿನ ಕೆಲಸ ಏನಾಗ್ಬೇಕು, ಶುರುವಾಗ್ಬೇಕು. ಯಾವ ಕೆಲಸ ಶುರುವಾಗ್ಬೇಕು? ಈ ಭೂಮಿನ ಯಾರು ಇಟ್ಕೊಂಡಿದಾರೋ, ಅನ್ಯಾಯವಾಗಿ ಯಾರು ಪಡ್ಕೊಂಡಿದ್ದಾರೆ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದು ಈ ಭೂಮಿನ ತಗೊಳ್ಬೇಕಂತ ಇರ್ಬೇಕಾದ್ರೆ ಈ ಭೂಮಿಯಲ್ಲಿ ಸುಳ್ಳಾದ ದ್ರಾಕ್ಷಿ ಬಳ್ಳಿಗಳನ್ನ ಬೆಳೆದು ಅದಕ್ಕೆ ಯಜಮಾನ್ರು ಅಂತ ಹೇಳ್ಕೊಂಡಿರುವಂತ ಆಂಟಿಕ್ರೈಸ್ಟ್ ಸಿಸ್ಟಮ್ ನ ನಾಶ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ಏನ್ ಮಾಡ್ಬೇಕು, ಇಲ್ಲಿ ನಾಶ ಮಾಡ್ಬೇಕು. ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ನಾಶ ಮಾಡೋವರೆಗೂ ಆಂಟಿಕ್ರೈಸ್ಟ್ ಸಿಸ್ಟಮ್ಗೆ ಗೊತ್ತಿಲ್ಲ, ಅಂದ್ರೆ ಮಹಾಬಾಬಿಲೋನಿಗೆ ಗೊತ್ತಾಗಲ್ಲ ನಾವು ನಾಶವಾಗ್ತೀವಂತ. ಅಂತ ಒಂದು ನಾಶವನ್ನ ಏನ್ ಮಾಡ್ಬೇಕು ಅಲ್ವಾ? ಸೊ ಅವ್ರಿಗೂ ಗೊತ್ತಾಗಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? ಅವ್ರು ನಾಶವಾದ್ಮೇಲೆ ಗೊತ್ತಾಗುತ್ತೆ ನಾವು ನಾಶವಾಗಿದ್ವಿ ಅಂದ್ರೆ ನಮ್ಗೆ ಅಂತ್ಯವಾಗಿದೆ. ಅಲ್ಲಿವರೆಗೂ ಅವ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಕುರುಡುತನ ಇದೆ. ದೇವರ ಯೋಜನೆಗಳು ಅವ್ರಿಗೆ ಮರೆಯಾಗಿದೆ. ಕ್ರಿಸ್ತಲಿಪಿಗೆ ಸರಿ ಇವತ್ತು ಹೋಗಿ ಕ್ರೈಸ್ತರ ಸಮುದಾಯದವ್ರಿಗೆ ಕ್ರೈಸ್ತರಿಗೆ ಇವತ್ತೇನಿದೆ, ಇವತ್ತು ನೋಡ್ರಿ ಎಲ್ಲ ಕೂಡ್ಕೊಂಡಿದ್ದಾರೆ ದೊಡ್ಡ ಸಭೆಯಲ್ಲಿ. ಇವತ್ತು ದೊಡ್ಡ ಮೀಟಿಂಗ್ ನಡೀತಾ ಇದೆ. ನಾಳೆ ಗುಡ್ ಫ್ರೈಡೆ. ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಾಗ್ತಿಲ್ಲ. ಅವ್ರಿಗೆ ಬ್ಲೈಂಡ್ ಇದೆ. ಅವ್ರಿಗೆ ದೇವರ ಯೋಜನೆಗಳು ಅವ್ರಿಗೆ ಬ್ಲಾಂಕ್ ಆಗಿದೆ ಅಲ್ವಾ? ಈ ಪ್ರಪಂಚದ ದೇವರು ಏನ್ ಮಾಡಿದಾನೆ, ಅವರ ಮನಸ್ಸುಗಳನ್ನ ಕುರುಡು ಮಾಡಿದ್ದಾನೆ. ಆದ್ರೆ ಯಾವಾಗ ಗೊತ್ತಾಗುತ್ತೆ? ಅವ್ರು ಬಿದ್ದಾಗ ದೇವರ ಯೋಜನೆಯಲ್ಲಿ ಏನಿತ್ತು, ಏನ್ ಆಗ್ಬೇಕಾಯ್ತು ಅನ್ನೋ ವಿಷಯ ಆಗ್ತಾನೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಿರ್ಬೇಕಾದ್ರೆ ಈ ಕ್ರೈಸ್ತ ದೇಶಗಳು ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ನಾಶವಾಗ್ಬೇಕು. ನಾಶವಾಗುತ್ತಾ? ಹೆಂಗ್ ನಾಶವಾಗುತ್ತೆ ಯೋಚನೆ ಮಾಡ್ರಿ. ಈ ಬರುವಂತ ಮಹಾ ಉಪದ್ರವದಲ್ಲಿ, ಬರುವಂತ ಮಹಾ ಒಂದು ಸಂಕಟಗಳಲ್ಲಿ ಸಭೆ ಭೂಮಿಯಲ್ಲಿ ಇಲ್ಲ, ಮಹಾಸಮೂಹನು ಹೊರಟೋಗಿರುತ್ತೆ. ಉಳಿದಿರೋರು ಯಾರು? ನಂಬಿಕಸ್ಥ ವೀರನ ಪುನರ್ತನ ಆಗ್ಲಿಲ್ಲ, ಅವ್ರಿಗೆ ಇನ್ನೂ ಟೈಮ್ ಇದೆ. ಉಳಿದಿರೋರು ಯಾರು? ಈ ಹೆಸರು ಕ್ರೈಸ್ತರು, ಲೋಕದಲ್ಲಿರುವಂತ ಜನರು. ಕಷ್ಟ ಯಾರ ಮೇಲೆ ಬರುತ್ತೆ? ಅವರ ಮೇಲೆನೆ ಬರುತ್ತೆ. ಆ ಕಷ್ಟಗಳನ್ನು ಅನುಭವಿಸ್ತಾರೆ, ನಾಶನಿಗೆ ಒಳಗಾಗ್ತಾರೆ. ಇದೆಲ್ಲವೂ ಕ್ರಿಸ್ತನಲ್ಲಿ ಸರಸರಿದೆ ಮುಂದೆ ನಡಿಬೇಕಾಗಿರುವಂತ ಒಂದು ವಿಷಯ ಅಲ್ವಾ? ಸಾಧನೆ ಏನ್ ಮಾಡ್ತೀವಿ ಇಲ್ಲ ನೋಡ್ತೀವಿ. ಹಾಗೆ ಕಂಟಿನ್ಯೂ ಮಾಡೋಣ. ಈ ಲೋಕದ ರಾಜ್ಯಗಳು ಪರಲೋಕದ ರಾಜ್ಯದಿಂದ ತುಳಿಯಲ್ಪಟ್ಟರು. ಅವರು ತಮ್ಮ ಅವನತಿಯ ನಿಜವಾದ ಕಾರಣವನ್ನು ಅದುವರೆಗೆ ತಿಳಿಯದೆ ಹೋಗುವರು. ಈ ಕ್ರೋಧದ ದಿನದ ಅಂತ್ಯದಲ್ಲಿ ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಡುತ್ತವೆ. ಹೀಗಾಗಿ ಅವರು ನೂತನ ಹಂಚಿಕೆಯು ಉದಯವಾಗಿರುವುದನ್ನು ಕಾಣುತ್ತಾರೆ ಮತ್ತು ಇಮ್ಮಾನುವೇಲನು ತನ್ನ ನೂತನ ಮಹಾ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ ಮತ್ತು ತನ್ನ ಭವ್ಯವಾದ ನೀತಿವಂತಿಕೆಯ ಆಳ್ವಿಕೆಯನ್ನು ಪ್ರಾರಂಭಿಸಿದ್ದಾನೆ ಎಂಬುದನ್ನು ಕಲಿತುಕೊಳ್ಳುವರು. ನೋಡಿದ್ರ, ಇದಕ್ಕೆಲ್ಲ ಸಮಯ ತಗೊಳುತ್ತೆ ಕ್ರಿಸ್ತನ ಸಹೋದರರೇ. ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂದಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ನಡೆಯುವಂತ ಒಂದು ಮೂಢತನದ ಇಲ್ಲವೇ ತಿಳುವಳಿಕೆ ಇಲ್ಲದ ಒಂದು ಪರಿಜ್ಞಾನದಲ್ಲಿ ಹೊಂದಿರುವಂತ ಜನರು ಇದ್ದಾರೆ ಇವತ್ತು. ಲೋಕದವರಲ್ಲ, ಕ್ರೈಸ್ತರು. ಅದರಿಂದ ನಾವು ಸ್ವಲ್ಪ ಹೊರಡೆ ಬರೋಣ. ನಾವು ಕೂಡ ಅದೇ ಮೈಂಡ್ ಸೆಟ್ ಬೇಡ. ಯಾಕಂದ್ರೆ ವಾಕ್ಯ ಬೇರೆ ತರ ಹೇಳ್ತಿದೆ. ದೇವ್ರ ಸತ್ಯ ನಂಗೆ ಬೇರೆ ರೀತಿ ತಿಳಿಸ್ಕೊಡ್ತಿದೆ. ಇದು ಒಂದು ಸಾಮಾನ್ಯ ಜ್ಞಾನವನ್ನೇ ಹೊಂದ್ಕೊಂಡಿದೆ. ಆ ಒಂದು ನಮ್ಮಲ್ಲಿರುವಂತ 5 ಸೆನ್ಸ್ ಯೂಸ್ ಮಾಡಿದ್ರು ಸಾಕು ಈ ವಿಷಯ ತಿಳ್ಕೊಬಹುದು. ಆದ್ರೂ ಕೂಡ ದೇವ್ರ ಏನ್ ಮಾಡಿಲ್ಲ, ಅವ್ರಿಗೆ ತಿಳಿಸಿಲ್ಲ. ಯಾಕಂದ್ರೆ ದೇವ್ರ ಆತ್ಮ ಅವ್ರಿಗೆ ಕೊಡ್ಲಿಲ್ಲ. ಅದರಿಂದ ಅವ್ರಿಗೆ ಮರೆಯಾಗಿದೆ. ಈ ಲೋಕದಲ್ಲಿರುವಂತ ರಾಜ್ಯರು, ಲೋಕದಲ್ಲಿರುವಂತ ಗೌರ್ಮೆಂಟ್ಸ್ ಈಗ ಆಗ್ತಿರುವಂತ ಬದಲಾವಣೆನ ಕಂಡಿಡಿಯಕ್ಕಾಗ್ತಿದೆ. ಆದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯಾವ ರೀತಿ ಒಂದು ಮನೋಭಾವನ ಅಂದ್ಕೊಂಡಿದ್ರೆ ಗೊತ್ತಾ? ಈ ಪ್ರಪಂಚದ ಒಂದು ಸರ್ಕಾರ ಗೌರ್ಮೆಂಟ್ಸ್ ಎಲ್ಲ ಇದೆ, ದೊಡ್ಡ ಗೌರ್ಮೆಂಟ್. ಫಾರ್ ಎಕ್ಸಾಂಪಲ್ ಅಮೆರಿಕಾ, ರಷ್ಯಾ, ಚೈನಾ ಅನ್ನುವಂತ ದೊಡ್ಡ ಸರ್ಕಾರಗಳಿದೆಯಲ್ಲ, ರಾಷ್ಟ್ರಗಳಿದೆಯಲ್ಲ, ಅದ್ರಲ್ಲಿರುವಂತ ಒಂದು ಆಡಳಿತ ವರ್ಗ ಇದೆಯಲ್ಲ, ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಒಂದು ಏನೋ ಅಪಾಯ ಬರ್ತಾ ಇದೆ, ನಾನ್ ಮಾತ್ರ ಹೆಂಗ ತಪ್ಸ್ಕೊಬೇಕು, ನನ್ ದೇಶ ಮಾತ್ರ ಹೆಂಗಾದ್ರೂ ಸೇಫ್, ನಾನು ಅದಕ್ಕೆ ಪ್ಲಾನ್ ಮಾಡ್ಕೊಳ್ತೀನಿ ಅಷ್ಟೇ. ಇಂಡಿಯಾ ಹಾಳಾದ್ರೂ ಹೋಗ್ಲಿ, ರಷ್ಯಾ ಹಾಳಾದ್ರೂ ಹೋಗ್ಲಿ, ಅಮೆರಿಕ ಹಾಳಾದ್ರೂ ಹೋಗ್ಲಿ ಅಂತ ಚೈನಾ ಇರೋದು. ರಷ್ಯಾ ಅಂತ ತಿಳ್ಕೊಳ್ತಿದೆ, ಅಮೆರಿಕ ಏನಾದ್ರೂ ಆಗ್ಲಿ, ಚೈನಾ ಏನಾದ್ರೂ ಆಗ್ಲಿ, ಭಾರತ ಏನಾದ್ರೂ ಆಗ್ಲಿ, ನಾನ್ ಮಾತ್ರ ಸೇಫ್ ಆಗಿರ್ಬೇಕು, ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅಪಾಯ ಎಲ್ರಿಗೂ ಕಟ್ಟಿಟ್ಟ ಬುತ್ತಿ ಅಂತ ಇನ್ನೂ ಅವ್ರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಅಪಾಯ ಬರ್ತಿರುವಂತ ಮಹಾ ಉಪದ್ರವ ಯಾರನ್ನು ಬಿಟ್ಟು ಬಿಡಲ್ಲ, ಯಾರನ್ನು ಸೇಫ್ ಆಗಿ ಯಾವ ರಾಷ್ಟ್ರ ಕೂಡ ಅದ್ರಲ್ಲಿ ತಪ್ಪಿಸ್ಕೊಳ್ಳಲ್ಲ ಅನ್ನೋಂಥ ವಿಷಯ ಅವರಿಗೆ ಗೊತ್ತಿಲ್ಲ. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿ ಸರಸರಿದೆ, ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ ಇದು. ಯಾವಾಗ ಅವ್ರಿಗೆ ಗೊತ್ತಾಗುತ್ತಂದ್ರೆ ಎಲ್ಲ ಅಂತ್ಯ ಸಮಯದಲ್ಲಿ ಗೊತ್ತಾಗುತ್ತೆ. ಅವ್ರ ಕಣ್ಣು ತೆರೆಯಲ್ಪಡ್ತಾವ.
ಈ ಪ್ರಪಂಚದ ರಾಜ್ಯಗಳಿಗೆ, ರಾಷ್ಟ್ರಗಳಿಗೆ ಏನಂತ ಗೊತ್ತಾಗುತ್ತೆ? ಹೌದಪ್ಪ, ಇದು ನಮ್ಮ ಕಂಟ್ರೋಲ್ ಅಲ್ಲೇ ಇಲ್ಲ, ನಾವು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಇದೀವಿ, ನಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಿದಾರೆ. ಯಾರಪ್ಪ ಕಂಟ್ರೋಲ್ ಮಾಡ್ತಾ ಇರೋದು? ಇಮ್ಯಾನ್ಯುವೆಲ್, ದೇವರು ನಮ್ಮೊಂದಿಗೆ ಇದ್ದಾರೆ, ದೇವರು ದೇವರ ಸಮೂಹ ಇದೆ, ದೇವರ ಆಡಳಿತ ವರ್ಗಲ್ಲಿ ನಡೀತಾ ಇದೆ. ಆ ಅಧಿಕಾರದ ಕೆಳಗಡೆ ನಾವಿದ್ದೀವಿ ಹೊರತು ನಮ್ಮ ಕೆಳಗಡೆ ಅವ್ರಿಲ್ಲ. ಅಂದ್ರೆ ನಾವು ಯಾವ್ದನ್ನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅನ್ನೋಂಥ ವಿಷಯ ನಿಧಾನವಾಗಿ ಏನ್ ಮಾಡ್ತಾರೆ, ಅದನ್ನ ಕಳೀತಾರೆ ಅನ್ನೋಂಥ ವಿಷಯವನ್ನ ನಾವು ನೋಡ್ತೀವಿ. ಕಂಟಿನ್ಯೂ ಮಾಡೋಣ. ಯಾರು ಓದ್ಲಿ ಬ್ರದರ್ ಬೇರೆ ಅವರು? ಬೇರೆ ಯಾರಾದ್ರೂ ಓದ್ತೀರಾ? ಓದ್ಲಾ ಬ್ರದರ್? ನಾನು ಓದ್ರಿ, ಓದ್ತೀನಿ. ಓದಿ. ಕಾಲ ಪ್ರವಾದನೆಗಳು ಈ ರೀತಿಯಲ್ಲಿ 1874 ಅದು ನಮ್ಮ ಕರ್ತನ ಎರಡನೆಯ ಪ್ರತ್ಯಕ್ಷತೆಯ ದಿನವೆಂದು ಸೂಚಿಸಿ ಅದರೊಂದಿಗೆ ಸಾಮರಸ್ಯಗೊಳ್ಳುವಾಗ ಅದು ನಮಗೆ ಗಣಿತದ ನಿಷ್ಕರ್ತೆಯ ಭರವಸೆ ನೀಡುವುದಾಗಿದ್ದು, ನಾವು ಮತ್ತೊಂದು ರೀತಿಯ ಪುರಾವೆಯೊಂದಿಗೆ ಭಾವಪರಶರಾಗುತ್ತೇವೆ. ಕರ್ತನು ಅಪೋಸ್ತಲರುಗಳು ಮತ್ತು ಪ್ರವಾದಿಗಳು ಕರ್ತನ ಬರೋಣದ ಮೊದಲು ನೆರವೇರುವುದೆಂದು ಮುಂತಿಳಿಸಿದ್ದ ಕೆಲವೊಂದು ವಿಶಿಷ್ಟ ಸೂಚನೆಗಳು ಈಗ ನಿಜವಾಗಿಯೂ ನೆರವೇರಿದಂತೆ ಗ್ರಹಿಸಲ್ಪಡುತ್ತವೆ. ವಾಗ್ದಾನ ಪಡಿಸಿದಂತೆ ಎಲಿಯನು ನಿಜವಾಗಿಯೂ ಬಂದನೆಂದು ನಾವು ನೋಡುತ್ತೇವೆ. ಭವಿಷ್ಯ ನುಡಿದಂತೆ ಆತನ ಬೋಧನೆಗಳನ್ನು ತಿರಸ್ಕರಿಸಲಾಯಿತು. ಓಕೆ, ಪ್ರೀತಿ ಸಹೋದರರೇ, ಹೇಳಿ ಸ್ವಲ್ಪ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ಕಾಲ ಪ್ರವಾದನೆ 1874 ನೋಡ್ರಿ, ಈ ಕಾಲ ಪ್ರವಾದನೆನ 1874 ನಾವು ಹೇಳ್ತಾ ಇದ್ವಿ. ನೀವು ಅದನ್ನ ಸತ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಜ್ಞಾನದೊಂದಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಯಾವಾಗ್ಲೂ ನಾವು ಕ್ರೊನಾಲಜಿನ ಇಟ್ಕೊಂಡು ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ ನ ಪ್ರೂವ್ ಮಾಡಕ್ಕೆ ಹೊರಟಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಆದಾಮನಿಂದ ಯೇಸು ಕ್ರಿಸ್ತನವರೆಗೆ ಅಲ್ವಾ, ಅಂದ್ರೆ ಎಷ್ಟು ವರ್ಷಗಳಾಯ್ತು? 6000 ವರ್ಷ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೋ? 1874ಗೆ ಈ ಸಮಯಗಳಲ್ಲಿ 6000 ವರ್ಷ ಆಯ್ತು. ಆಗಿರ್ಬೇಕಾದ್ರೆ 1874 ಎರಡನೇ ಬರುವಿಕೆ ಅನ್ನೋ ರೀತಿಯಲ್ಲಿ ನಾವು ಪ್ರೂವ್ ಮಾಡ್ತಾ ಇಲ್ಲ. ನಮ್ಮ ಪ್ರೂವಲ್ ಆತರ ಆಯ್ತಾ? ನಾವು ಮೊದ್ಲಿನ ನೋಡ್ಕೊಂಡ್ ಬರ್ತಾ ಇದ್ವಿ. 1874 ಟೈಮ್ ನಾವು ಎಲ್ಲಿಂದ ತಗೊಂಡಿದಂದ್ರೆ ಆಂಟಿಕ್ರೈಸ್ಟ್ ಫೀಡ್ ಇಂದ ತಗೊಂಡಿದ್ವಿ. 539 ತಗೊಂಡಿದ್ವಿ. ಬೇರೆ ಬೇರೆ ಕ್ಯಾಲ್ಕುಲೇಷನ್ ತಗೊಂಡ್ವಿ. ಮತ್ತೆ ಆದಾಮ್ನಿಂದ ಬರ್ಲಿಲ್ಲ. ಹಾಗಾಗಿ ಆದಾಮ್ನಿಂದ ಬರುವಂತ ಕ್ಯಾಲ್ಕುಲೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ 1874 ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಯಾಕಂದ್ರೆ ನಾವು ಈ ಒಂದು ಕ್ರೊನಾಲಜಿನ ಬೇಸ್ ಮಾಡಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ನಾವು ತಿಳಿಸ್ದೆ, ಬೈಬಲ್ ಪ್ರಾಪೋಸಿನ ಬೇಸ್ ಮಾಡಿ ಈ ಎರಡನೇ ಬರುವಿಕೆ ಆದಂತ 1874 ನಾವಿಲ್ಲಿ ಕಂಡುಹಿಡಿದಿದ್ದೀವಿ. ಬೈಬಲ್ ಪ್ರಾಪೋಸ್ ಏನಂತೂ 1330 ದಿನಗಳು, 1290 ದಿನಗಳು, 1260 ದಿನಗಳು, ಇದೆಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕಂಡಿಡಿದು ಅಲ್ಲಿಂದ ಬಂದಿದ್ವಿ. ಹಾಗಾಗಿ ಪ್ರವಾದನೆ ನಮ್ಗೆ ಮುಖ್ಯವಾಗಿದೆ. ನಾವು ಗಣಿತ ಲೆಕ್ಕಾಚಾರವನ್ನು ಮಾಡ್ಕೊಂಡು ಈ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೆಂಗಾದ್ರೂ 1874ಗೆ, ಯಾಕಂದ್ರೆ 6000 ವರ್ಷ ಅಲ್ಲಿ ಮುಗೀತಪ್ಪ, ಅದಕ್ಕೂ ಸೆಕೆಂಡ್ ಕಮಿಂಗ್ ಹೆಂಗಾದ್ರೂ ಕನೆಕ್ಟ್ ಮಾಡ್ಬೇಕು, ಅಲ್ಲೇ ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ಮುಗಿಸ್ಬೇಕು, ಅಲ್ಲೇ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಇದೆ ಅಂತ ಪ್ರೂವ್ ಮಾಡ್ಬೇಕಂತ ನಾವು ಹೊರಟಿಲ್ಲ. ನಾವು ಪ್ರವಾದಗಳನ್ನ ಸ್ಟಡಿ ಮಾಡಿದ್ವಿ ಒಂದ್ ಕಡೆ ಇಲ್ಲಿ. ಆದ್ರೆ ಕ್ರೊನಾಲಜಿ ಕೂಡ ಏನಾಗ್ತಿದೆ, ಅದಕ್ಕೆ ಕನೆಕ್ಟ್ ಆಗ್ತಿದೆ. ಅದೇ ಸಂತೋಷವಾದ ವಿಷಯ ನಮ್ಗೆ. ನಮ್ಗಿನ್ನೂ ಪ್ರೂಫ್ ಏನಪ್ಪಾ ಅಂದ್ರೆ ಕ್ರೊನಾಲಜಿನೂ ಅದಕ್ಕೆ ಕನೆಕ್ಟ್ ಆಗ್ತಿದೆ. ಇದನ್ ಬಿಟ್ಟು ಇನ್ನೊಂದು ಪ್ರಾಪೋಸ್ ಏನಪ್ಪಾ ಅಂದ್ರೆ, ನಮ್ಮ ಅಪೋಸ್ತಲರು ಮತ್ತೆ ಪ್ರವಾದಿಗಳು ಏನ್ ಮಾಡ್ತಿದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಹಲವಾರು ವಿಷಯಗಳನ್ನ ಮುಂತಿಳಿಸಿದ್ರು ಕೂಡ ಇನ್ನೂ ಒಂದು ಮುಖ್ಯವಾದಂತ ಒಂದು ಎವಿಡೆನ್ಸ್ ಇದೆ ನಮ್ಗೆ. ಏನಪ್ಪಾ ಅಂದ್ರೆ, ಎಲಿಯನು ಮೊದಲು ಬರ್ಬೇಕು ಅನ್ನುವಂತ ವಿಷಯ ಯಾರು ಮಾತಾಡ್ತಾ ಇದ್ರೆ, ಮಲ್ಕಿಯ ಪುಸ್ತಕದಲ್ಲಿ ಕೊನೆ ಭಾಗ ಮಾತಾಡ್ತಾರೆ. ನಿಮ್ಮೆಲ್ಲರೂ ಗೊತ್ತಿರುವಂತ ವಿಷಯ. ಮಲಾಕಿಯಲ್ಲಿ ಮಾತಾಡ್ಬೇಕಾದ್ರೆ ಆ ಒಂದು ಎಲಿಯನ ಮೊದ್ಲೇನ್ ಮಾಡ್ತಾರೆ, ಬಂದು ಏನ್ ಮಾಡ್ತಾರೆ, ಕರ್ತನ ಮಹಾದಿನದ ಬರೋದಕ್ಕಿಂತ ಮುಂಚಿತವಾಗಿ ಎಲಿಯನು ಬರ್ಬೇಕು. ಆ ಎಲಿಯನು ಯಾರಂದ್ಬಿಟ್ಟು ಯೇಸು ಕ್ರಿಸ್ತ ಮಾತಾಡ್ಬೇಕಾದ್ರೆ ಯೋಹಾನ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಎಲಿಯನು ಯಾರು? ಎಸ್, ನಿಜವಾಗ್ಲೂ ಎಲಿಯನು ಯಾರು? ಪ್ರಾಫಿಟ್ ಅಲ್ಲ, ಈಗ ಪ್ರವಾದನೆಯಲ್ಲಿ ನಿಜವಾದ ಅಂದ್ರೆ ಎಲಿಯಾನು ಅಂದ್ಬಿಟ್ಟು ಒಂದು ಛಾಯೆ, ನಿಜ ಸ್ವರೂಪದಲ್ಲಿ ಎಲಿಯನು ಯಾರು? ಓಕೆ, ಬೇರೆ? ಸರ್ವೆಂಟ್ ಆಫ್ ಗಾಡ್. ಓಕೆ, ಬೇರೆ? ನೆಕ್ಸ್ಟ್ ಯಾರು? ಸ್ಥಾನಿಕನಾದ ಯೋಹಾನಿಗೆ ಎಲಿಯನ ಅಂತ ಹೇಳ್ತಾರೆ. ಓಕೆ, ಬೇರೆ? ಗುಡ್, ನೀವೆಲ್ಲ ಆನ್ಸರ್ ಕರೆಕ್ಟ್. ಮುಖ್ಯವಾಗಿ ಬೇಕಾಯ್ತು ಈಗ. ನಿಜವಾಗ್ಲೂ ಎಲಿಯನ್ ಯಾರು? ನಿಜವಾದ ಎಲಿಯನ್ ಯಾರು? ಯೇಸು ಕ್ರಿಸ್ತ. ಫಾಲೋವರ್.
ಕರೆಕ್ಟ್ ಆನ್ಸರ್ ಬರ್ಲಿಲ್ಲ. ಸಭೆ ಕ್ರಿಸ್ತನ ಬ್ರದರ್, ವಿಭಾಗ. ಸಭೆ. ಸಭೆ, ವೆರಿ ಗುಡ್. ಸಭೆ ನಿಜವಾದ ಎಲಿಯನ್ ಅಲ್ವಾ? ಹೇಗೆ ಎಲಿಯನ ಮಾತನ್ನ ತಿರಸ್ಕರಿಸಿದಾಗೆ ಸಭೆಯಲ್ಲಿದ್ದಂತ ಸತ್ಯವೇನ ಈ ಪ್ರಪಂಚ ತಿರಸ್ಕಾರ ಮಾಡಿಲ್ವಾ? ಎಲಿಯ ಅಂತ ಸಬ್ಜೆಕ್ಟ್ ಇದೆ ಸೆಕೆಂಡ್ ವ್ಯಾಲಿ ಮೇಲೆ. ಇನ್ನೊಂದ್ಸಲ ಹೇಳಿ. Can you tell me slowly please? ಓಕೆ, ನಿಜವಾದ ಎಲಿಯನು ಸಭೆ. 1,00,000 ಅಂದ್ರೆ ನಿಜವಾಗ್ಲೂ ಸಭೆ ಇದಾರೆ ನೋಡ್ರಿ, ಅವರೇ ನಿಜವಾದ ಎಲಿಯ. ಅದ್ ಹೇಗೆ ಬ್ರದರ್? ಓಕೆ, ನೀವು ಫ್ರೀ ಇರ್ಬೇಕಾದ್ರೆ ಅದೇ ಹೇಗೆ ಅಂತ ಈಗ ಕೇಳಿದ್ರೆ ಕಷ್ಟ ನನಗೆ ಹೇಳಕ್ಕೆ. ನಿಮ್ಮೆಲ್ಲರ ಕೈಯಲ್ಲಿ 2ನೇ ಸಂಪುಟ ಪುಸ್ತಕ ಇದೆ, ಸೆಕೆಂಡ್ ವ್ಯಾಲ್ಯೂಸ್. ಅದರಲ್ಲಿ ಎಲಿಯಾ ಅಂತ ಒಂದು ಸಬ್ಜೆಕ್ಟ್ ಇದೆ, ಸ್ಟಡಿ ಮಾಡ್ರಿ ಅದು. ಓಕೆನಾ? ಸ್ಟಡಿ ಮಾಡ್ರಿ, ಯಾಕಂದ್ರೆ ನಾನು ಇವಾಗ ಹೇಳಕ್ಕೆ ಟೈಮ್ ತಗೊಳುತ್ತೆ. ಸಭೆ, ಯಾಕಂದ್ರೆ ಎಲಿಯಾನು ಹೇಗೆ ದೇವ್ರ ವಾಕ್ಯ ಹೇಳಿದಾಗ ಅವ್ರು ತಿರಸ್ಕಾರ ಮಾಡಿದ್ರು, ಹಾಗೆ ದೇವ್ರ ಮಕ್ಳು ಹೇಳಿದಂತ ಸತ್ಯವನ್ನ ಯಾರು ತಿರಸ್ಕಾರ ಮಾಡಿದ್ರು? ಇಡೀ ಪ್ರಪಂಚ ತಿರಸ್ಕಾರ ಮಾಡಿದ್ಯಾ? ಇವತ್ತು ಸತ್ಯಕ್ಕೆ ಬೆಲೆ ಕೊಡ್ಲಿಲ್ಲ. ಅವ್ರು ನುಡಿದಂತ ಭವಿಷ್ಯವನ್ನ ಏನ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡ್ಲಿಲ್ಲ. ದೇವರ ಸತ್ಯಗಳನ್ನ ಯಾರು ಏನ್ ಮಾಡಿಲ್ಲ ಇವತ್ತು, ಕೇಳಲಿಲ್ಲ. ಕರೆಕ್ಟ್ ಅಲ್ವಾ? ಓಕೆ, ನಾವು ಇದನ್ನ ಬಗ್ಗೆ ಮಾತಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ನೀವು ಸ್ಟಡಿ ಮಾಡಿ, ನಿಮ್ಮ ಸ್ಟಡಿ ಮಾಡಿ. ಯಾಕಂದ್ರೆ ಎಲ್ಲಾ ವಿಷಯ ನಾವೇ ಮಾತಾಡೋದಕ್ಕಿಂತ ನೀವು ಸ್ಟಡಿ ಮಾಡೋದು ತುಂಬಾ ಮುಖ್ಯ. ಕರೆಕ್ಟ್ ಅಲ್ಲ? ಸೆಕೆಂಡ್ ವ್ಯಾಲ್ಯೂಮ್ ಅಲ್ಲಿ ಎರಡನೇ ಸಂಪುಟದ ಕನ್ನಡದ ಹೆಸರು ಏನಿದೆ? ಎರಡನೇ ಸಂಪುಟಕ್ಕೆ ಕನ್ನಡದಲ್ಲಿ ಹೆಸರೇನಿದೆ ಗೊತ್ತಾ? ಈ 3ನೇ ಸಂಪುಟದ ಹೆಸರು ನಿನ್ನ ರಾಜ್ಯ ಬರಲಿ ಅಂತ ಇದೆಯಪ್ಪ. 2ನೇ ಸಂಪುಟದಲ್ಲಿ ಕನ್ನಡ ಇದ್ರ ಹೆಸರೇನಿದೆ? 2ನೇ ಸಂಪುಟದ ಹೆಸರೇನಿದೆ ಕನ್ನಡದಲ್ಲಿ? ಕಾಲವು ಸಮೀಪವಾಗಿದೆ. ಅದರಲ್ಲಿ 8ನೇ ಭಾಗ ಇದೆ. ಎಲಿಯನು ಮೊದಲು ಬರಬೇಕಾಗಿದೆ ಅಂತ 8ನೇ ಚಾಪ್ಟರ್ ಇದೆ. ಓದ್ರಿ, ಸುಮಾರು ನಿಮ್ಗೆ ಒಂದು 50 ಪೇಜ್ ಇದೆ. ಓದ್ರಿ, ಸರಿ ಮಾಡಿ. ಓಕೆನಾ? ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಹೇಳಿ. ಯಾಕಂದ್ರೆ ಇದೆಲ್ಲ ನೀವು ಇನ್ನ ತಿಳಿದಿರ್ಬೇಕಿಲ್ಲ, ತಿಳಿಬೇಕು. ಕೃಷ್ಣ ಪಿ ಸೌರೇ, ಇನ್ನು ನಾವಿನ್ನ ನಿಮ್ಗೆ ಫೀಡಿಂಗ್ ಮಾಡತ್ರ ಇದೀವಿ. ಇನ್ನ ಸ್ಪೂನ್ ಮಾಡ್ಬೇಕು ನಿಮ್ಗೆ. ಸ್ಪೂನ್ ಅಲ್ಲಿ ಪ್ರತಿ ವಾರ 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 ಆಸಕ್ತಿಯಿಂದ ಓದ್ರಿ ಕೃಷ್ಣ ಪಿ ಅಲ್ವಾ? ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಏನ್ ತಗೊಂಡೋಗ್ತೀವಿ ಈ ಪ್ರಪಂಚದಲ್ಲಿ? 1 ನಿಮಿಷ ಎಲ್ಲದ್ ಕೇಳಿ. ನಮ್ಮನ್ನೇ ನಾವೇ ವಂಚನೆಗೊಳಪಡಿಸ್ಕೊಳ್ತೀವಿ. ದೇವರು ನಾವು ಕೊಡುವಂತ ಸ್ಯಾಕ್ರಿಫೈಸ್ ನ ಲೆಕ್ಕ ನೀವು ಇವತ್ತು 5 ನಿಮಿಷ ನೀವು ಮಾಡಿದಿರಲ್ವಾ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್, ಅದು ಕೂಡ ಲೆಕ್ಕದಲ್ಲಿ ಇಟ್ಟಿರ್ತಾರೆ. ನಮ್ಮನ್ನೇ ವಂಚನೆ ಮಾಡ್ಕೊಳಂಗ್ ಬೇಡ್ರಿ. ದೇವ್ರು ನೀವು 5 ನಿಮಿಷ ದೇವ್ರು ಕೊಟ್ಟಿರೋಂತ ಸಮಯ ಇದೆ ನೋಡಿ, ಅದನ್ನು ಲೆಕ್ಕ ಇಟ್ಟಿರ್ತಾರೆ. ದೇವ್ರು ಅರ್ಧ ಗಂಟೆ ಸಿಕ್ಕಿದಂತ ಸಮಯ ದೇವ್ರಿಗೋಸ್ಕರ ಕೊಟ್ಟಿದ್ರೆ ನೋಡ್ರಿ, ಅದನ್ನು ಲೆಕ್ಕ ಇಟ್ಟಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ದೇವ್ರು ಅದು ಕೊಡುವಂತ ರಿವಾರ್ಡ್ ಬಗ್ಗೆ ತಿಳಿದಾಗ ಗೊತ್ತಾಗುತ್ತೆ. ದೇವ್ರು ಒಂದನ್ನು ಬಿಡಲ್ಲ. ಸಮಯನ ಏನ್ ಮಾಡ್ರಿ, ರಿಡೀಮ್ ಮಾಡ್ಕೊಳ್ಳಿ. ದುಡ್ಡನ್ನ ಕೊಟ್ಟಾದ್ರೂ ಸಮಯನ ಪಡ್ಕೊಂಡು ಓದ್ರಿ. ಒಂದ್ಸರಿ ನಿಮ್ಗೆ ಓದ್ದಾಗ ಅರ್ಥವಾಗದೆ ಇರ್ಬೋದು, 2ನೇ ಸಾರಿ ಓದ್ರಿ, ಅರ್ಥವಾಗುತ್ತೆ. 3ನೇ ಸರಿ ಅರ್ಥವಾಗದೆ ಇದ್ರು ಯಾರತ್ತಾದ್ರೂ ಕೇಳಿ ಅದ್ರ ಅರ್ಥವಾಗೋವರೆಗೂ ಬಿಡ್ಬಾರ್ದು. ಇದೆಲ್ಲ ಆಸಕ್ತಿ. ಇಷ್ಟು ವರ್ಷಗಳಾಯ್ತು ಕಾನ್ಸಂಟ್ರೇಷನ್ ಮಾಡಿ. ಏನೇನ್ ಬಗ್ಗೆ ಕೇಳ್ತಾ ಇರ್ಬೇಕಾರೆ ಸಭೆ ಎಲ್ಲತ್ತು ಎಷ್ಟು ಕಷ್ಟ ಇದೆ. ಯಾರೋ ಒಬ್ರು ಮಾತ್ರ, ಕೆಲವ್ರು ಮಾತ್ರ ಹೇಳ್ತೀರಾ. ಮಿಗ್ದರೊಳ ಅದ್ರ ಬಗ್ಗೆ ತಿಳ್ಕೊಬೇಕಾನೆ. ನಾವೇ ಎಲಿಯಾ, ನಮ್ ಬಗ್ಗೆನೇ ಹೇಳ್ತಿರೋದು. ಬರ್ಬೇಕಂತ ಎಲಿಯಾ ನಾವೇ. ಅದಕ್ಕೆ ಏನಂತಾರೆ, ನೀವು ಅಕ್ಸೆಪ್ಟ್ ಮಾಡಂಗಿದ್ರೆ ಅಕ್ಸೆಪ್ಟ್ ಮಾಡ್ರಿ. ಬಳಬೇಕಂತ ಎಲಿಯಾ ಇವರೇ. ಎಲಿಯಾದ 1 ಭಾಗ ಮುಗೀತು, ಕರೆಕ್ಟಾ? ಉಳಿದಿರುವಂತ ಭಾಗ ನಮ್ಮ ಕೈಲಿದೆ. ಎಲಿಯನ ಏನ್ ಮಾಡಿದ್ರು? ಸುಂಟ್ರ ಗಾಳಿಯಲ್ಲಿ ಹೋದ್ರಲ್ವಾ? ಸುಂಟ್ರ ಗಾಳಿಯಲ್ಲಿ ಬೆಂಕಿಯ ರಥದಲ್ಲಿ ಹೋದ್ರಲ್ವಾ? ಹಾಗೆ ಸಭೆ ಏನಾಗುತ್ತೆ? ಮಹಾ ಉಪದ್ರವಕ್ಕೆ ಮುಂಚಿತವಾಗಿ ಏನಾಗುತ್ತೆ? ಎತ್ತಲ್ಪಡುತ್ತೆ, ಮಹಿಮೇಲೆ ಎತ್ತಲ್ಪಡುತ್ತೆ. ಎಲಿಯ ಅನ್ನೋದು ದೊಡ್ಡ ಚಾಪ್ಟರ್, ಅದನ್ನ ಸ್ಟಡಿ ಮಾಡಿ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾರ್ಟ್. ಹೋದ್ರಿ ಯಾರಾದ್ರು? ಓದ್ಬೇಕಾ ಬ್ರದರ್? ಎಸ್ ಪ್ಲೀಸ್ ಓದ್ರಿ. ನೆಕ್ಸ್ಟ್ ಓದ್ದಿರೋರು ಓದ್ರಿ. ಆದುದರಿಂದ ಸಂಕಟದ ಸಮಯಗಳು ಅದನ್ನು ಅನುಸರಿಸಬೇಕು. ಮುಂತಿಳಿಸಿದ ಪಾಪಿಯಾದ ಮನುಷ್ಯನು ಅಧರ್ಮ ಸ್ವರೂಪನೂ ಸಹ ಕಾಣಿಸಿಕೊಂಡಿದ್ದಾನೆ ಮತ್ತು ತನ್ನ ದೀರ್ಘವಾದ ಭೀಕರವಾದ ಆಳ್ವಿಕೆಯನ್ನು ನೆರವೇರಿಸಿದ್ದಾನೆ. ಮತ್ತು ನೇಮಕವಾದ ಸಮಯದಲ್ಲಿ 1799 ಆತನ ರಾಜ್ಯವನ್ನು ಕಿತ್ತುಕೊಳ್ಳಲಾಯಿತು. ಪವಿತ್ರಾಲಯದ ಶುದ್ಧೀಕರಣವು ಸಹ ನುಡಿದ ಭವಿಷ್ಯದಂತೆ ನೆರವೇರಿತು. ಮತ್ತು 1874ಕ್ಕೆ ಸಾಕಷ್ಟು ಮುಂಚಿತವಾದ ಸಮಯದಲ್ಲಿ ಸಿದ್ಧವಾದ ಜನರನ್ನು ಕರ್ತನಿಗೆ ಒದಗಿಸುವಂತೆ ಆತನ ಬರೋಣವನ್ನು ನಿರೀಕ್ಷಿಸುತ್ತಿರುವ ಭಕ್ತಿ ಸಂಪನ್ನರಾದ ಜನರನ್ನು ಮೊದಲನೆಯ ಆಗಮನದ ಮೊದಲು
ಕಾರ್ಯವೆಸಗಿದಂತೆಯೇ ಆತನನ್ನು ಅಂಗೀಕರಿಸುವ ಜನರನ್ನಾಗಿ ಮಾಡಲಾಯಿತು. ಓಕೆ, ನೋಡ್ರಿ ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ಒಂದು ರಿವಿಷನ್ಸ್ ನ ಇಲ್ಲಿ ಮಾಡ್ತಾ ಇದ್ದಾರೆ ಈ ಸಹೋದರಿ ಮಾತಾಡ್ಬೇಕಾರೆ. ಯಾಕಂದ್ರೆ ನಮ್ಗೆ ಚಾಪ್ಟರ್ ಎಂಡ್ ಆಗ್ತಿದಿಲ್ಲ, ಇನ್ನೂ ಒಂದ್ ಎರಡು ಪೇಜ್ ಇದೆ ಅಷ್ಟೇ, ಅಷ್ಟರಲ್ಲಿ ಈ ಚಾಪ್ಟರ್ ಮುಗಿಯುತ್ತೆ. ಈಗೆಲ್ಲ ವಿಷಯವನ್ನ ನಮ್ಗೆ ಪುನರಾವರ್ತನೆ ಮಾಡ್ತಿದೆ, ನಮ್ಗೆ ಮೈಂಡ್ಗೆ ತರ್ತಾ ಇದೆ. ನೋಡಿ, ಈಗ ಅಧರ್ಮ ಸ್ವರೂಪನು ಅಲ್ವಾ, ಈ ಒಂದು ಸಂಕಟಗಳ ಮಧ್ಯೆ ಅಧರ್ಮ ಸ್ವರೂಪನ ಏನ್ ಮಾಡ್ತಾನೆ, ಆತನ ಒಂದು ನಾಶವಾಗುತ್ತೆ ಅಲ್ವಾ, ಆತನ ಅಂತ್ಯವಾಗುತ್ತೆ. ಅಧರ್ಮ ಸ್ವರೂಪನು 1799 ಅಲ್ಲಿ ಏನಾಯ್ತು, ಆತನ ರಾಜ್ಯ ಕಿತ್ತು ಹಾಕಲ್ಪಡ್ತು, ಪವಿತ್ರಾಲಯದ ಶುದ್ಧೀಕರಣ ನಡೆಯಿತು. ಆದ್ರೂ ಕೂಡ ಆತನ ಸಂಪೂರ್ಣ ನಾಶ ಏನಾಗ್ಲಿಲ್ಲ, ಇನ್ನೂ ಇದೆ. ಬಾಬಿಲೋನ್ನ ಒಂದು ಅವನತಿ, ಬಾಬಿಲೋನ್ ನಾಶವಾಗುವಂತ ಒಂದು ವಿಷಯ ಅದು ಇನ್ನೂ ಇದೆ. ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕಂದ್ರೆ ದೇವರ ಮಕ್ಕಳನ್ನ ಸಿದ್ಧ ಮಾಡ್ಬೇಕು ಅಲ್ವಾ. ಹೇಗೆ ಒಂದು ನಿಜವಾಗ್ಲೂ ಬಾಬಿಲೋನ್ ಅಂದ್ರೆ ನಮ್ಮ ಬೈಬಲ್ ಅಲ್ಲಿ ನೋಡ್ತೀವಲ್ಲ, ಬಾಬಿಲೋನ್ ಅಂದಾಗ ಬಾಬಿಲ್ ಗೋಪುರಕ್ಕೂ ಬಾಬಿಲೋನ್ಗೂ ನೆಬುಕಾತ್ ನೇಚರ್ ಆಳ್ವಿಕೆ ಮಾಡಿದ್ರಲ್ಲ, ಆ ಕಾಲದಲ್ಲಿ ಇದ್ದಂತ ಬಾಬಿಲೋನ್ಗೂ ಗೋಪುರವನ್ನ ಕಟ್ತಾರೆ ನೋಡಿ ಆದಿಕಾಂಡದಲ್ಲಿ, ಅಲ್ಲಿರುವಂತ ಬಾಬಿಲ್ಗೂ ಎಲ್ಲದಕ್ಕೂ ಕನೆಕ್ಷನ್ಸ್ ಇದೆ. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಈ ತಪ್ಪು ಬೋಧನೆ, ಸುಳ್ಳು ಬೋಧನೆಗೆ ತುಂಬಾ ಆಪ್ಟಾಗಿ ಹೊಂದಿಕೆ ಆಗುವಂತ ಒಂದು ಭಾಗ ಯಾವುದಪ್ಪ ಅಂದ್ರೆ ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ಅಂದ್ರೆ ಬಾಬಿಲೋನ್. ಅದನ್ನೇನ್ ಮಾಡ್ತಾರೆ ಇಲ್ಲಿ ಅವಾಗ ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಈ ಅಧರ್ಮ ಸ್ವರೂಪನು ಅದನ್ನ ಒಂದು ವಿಷಯಗಳನ್ನ ಕೂಡ ಏನ್ ಮಾತಾಡ್ತೀವಿ. 1799 ಅಂದ್ರೆ 1260 ದಿನಗಳು 539ರಿಂದ 1799ಗೆ ಮುಕ್ತಾಯವಾಯ್ತು. ಕರೆಕ್ಟ್ ಅಲ್ವಾ, ಅಲ್ಲಿಗೆ ಮುಕ್ತಾಯವಾಯ್ತು. ಅದಾದ ನಂತರ ದೇವರು ಹೇಗೆ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬಂದು ಆತನವನ್ನ ಮೊದಲನೇ ಬರುವಿಕೆ ಹೇಗೆ ಸಿದ್ಧ ಮಾಡಿದ್ರು, ಅದೇ ರೀತಿಯಾಗಿ ಎರಡನೇ ಬರುವಿಕೆಯಲ್ಲಿ ಕೂಡ ಏನ್ ಮಾಡ್ಬೇಕು, ಸಿದ್ಧ ಮಾಡ್ಬೇಕು. ಹೇಗೆ ಸಿದ್ಧ ಮಾಡ್ಬೇಕು ನೋಡ್ರಿ, ಒಂದ್ ಕಡೆ ಬಾಬಿಲೋನ್ ಇದೆ, ಈಗ ಬಾಬಿಲೋನಿಂದ ಒಂದ್ ಕರೆ ಬರ್ಬೇಕು, ಅವ್ರನ್ನ ಕರಿಬೇಕು. ಯಾರು ಬಾಬಿಲೋನ ಅಸಹ್ಯ ಬೋಧೆಗಳನ್ನ, ತಪ್ಪಾದ ಬೋಧೆಗಳನ್ನ ಬಿಟ್ಟು ಹೊರಡೆ ಬರ್ತಾರೋ ಅವ್ರನ್ನ ಶುದ್ಧೀಕರಣ ಮಾಡ್ಬೇಕು, ಅವ್ರನ್ನ ಪವಿತ್ರಗೊಳಿಸ್ಬೇಕು, ಅವ್ರನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕು. ಇದೆಲ್ಲ ಏನಾಗ್ಬೇಕು, ಈ ಟೈಮ್ ಪೀರಿಯಡ್ ಅಲ್ಲೇ ನಡೆಯುತ್ತೆ. ಓಕೆನಾ, ಇದೇ ಸಮಯದಲ್ಲೇ ನಡೆಯುತ್ತೆ. ಸ್ಪೀಡ್ ಆಗಿ ಹೋಗ್ತಾ ಇದೀನಾ, ಅರ್ಥ ಆಗ್ತಿದ್ಯಾ ಕ್ರಿಸ್ತನಲ್ಲಿ ಪ್ರೀತಿ ಸರೋಸರೇ? ಹಾ ಬ್ರದರ್. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಬ್ರದರ್ ಅರ್ಥ ಆಗ್ತಾ ಇದೆ. ಓಕೆ, ಏನಾದ್ರೂ ಕಷ್ಟ ನಿಮ್ಗೆ ಏನೋ ಸ್ಪೀಡ್ ಆಗ್ತಿದ್ರೆ ಪಾಯಿಂಟ್ ಅರ್ಥವಾಗಿಲ್ಲ ಅಂದ್ರೆ ಮತ್ತೆ ಕೇಳಿ, ಬೇಕಾದ್ರೆ ಅದನ್ನೇ ಹೇಳ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡಿ. ಇದೆಲ್ಲ ಒಂದು ರಿವಿಷನ್ಸ್ ಅಂದ್ರೆ ಕೊನೆಯ ಒಂದು ಭಾಗದಲ್ಲಿ ಏನೆಲ್ಲ ನಡೀತಿದೆ, ಈ ಸುಗ್ಗಿಯ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ನಡೀತಿದೆ ಅಂತ ವಿಷಯ ನೋಡ್ತಿದ್ವಿ. ಕಂಟಿನ್ಯೂ ಮಾಡಿ. 1800 ಓದಿ ಸಿಸ್ಟರ್. 1874 ಎಂಬ ದಿನಾಂಕವು ದಾನಿಯೇಲನ ಪ್ರವಾದನೆ 12:1ಕ್ಕೆ ಸಾಮರಸ್ಯಗೊಂಡಿದೆ ಎಂಬುದನ್ನು ನಾವು ನೋಡುತ್ತೇವೆ. ಅದು ಅಂತ್ಯಕಾಲದಲ್ಲಿ ಮಿಕಾಯೇಲನ ಆಗಮನವನ್ನು ಸೂಚಿಸುತ್ತದೆ. ಅದು 1799 ಮತ್ತು 1914 ನಡುವೆ ಎಲ್ಲಿಯೋ ಸಂಕಷ್ಟ ಕಾಲದ ಕಾರಣ ಮತ್ತು ಪೂರ್ವಗಾಮಿಯಾಗಿದೆ. ಯಾವಾಗ ಈ ಸಿದ್ಧತೆಯ 75 ವರ್ಷಗಳು ಆತನ ಮಹಾಕಾರ್ಯದ ಪ್ರಾರಂಭವಾಗಿ ವೃದ್ಧಿ ಹೊಂದುತ್ತದೆಯೋ ಆಗ ಪ್ರಭುವು ಬಾಹ್ಯ ದೃಶ್ಯದಲ್ಲಿ ಆತನು ಯಾವುದೇ ತೋರಿಕೆಗಳಿಲ್ಲದೆ ಹೋದ ಶಾಂತ ರೀತಿಯಲ್ಲಿ ಪಾದಾರ್ಪಣೆ ಮಾಡುತ್ತಾನೆ. ಮತ್ತು ಈ ಸಿದ್ಧತೆಯ ದಿನಗಳಲ್ಲಿ ಉಳಿಯುವುದು 40 ವರ್ಷಗಳು. ಇದರಲ್ಲಿ 16 ಹಿಂದೆಯೇ ಇದ್ದು ಅವುಗಳು ಆತನ ಅಧಿಕಾರಯುತ ಹಾಗೂ ಮಹಿಮೆಯ ರಾಜ್ಯ ಸ್ಥಾಪನೆಯ ಸಿದ್ಧತೆಗಳನ್ನು ನೆರವೇರಿಸುತ್ತವೆ. ಓಕೆ, ಕ್ರಿಸ್ತಲ್ ಪ್ರೀತಿ ಸಹೋದರರೇ, ಇಲ್ಲಿ ಮಾತಾಡ್ಬೇಕಾದ್ರೆ 1874. ಹಾಗಾಗಿ ನಿಮ್ಗೆ ಒಂದು ವಿಷಯವನ್ನ ಹೇಳಕ್ ಇಷ್ಟಪಡ್ತೀನಿ. 1874 ಈ ಒಂದು ಡೇಟ್, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತಲ್ ಪ್ರೀತಿ ಸಹೋದರರೇ, ನಮ್ಗೆ ಗೊತ್ತಿಲ್ಲ ನಮ್ಮೆಲ್ಲರ ಜೀವಿತ ಅವಧಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ದೇವರು ನಮ್ಗೆಲ್ರಿಗೂ ಯಾವ ಸಮಯ ಕೊಟ್ಟಿದ್ರೆ ಅಂತ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಸತ್ಯದಲ್ಲಿ ನಮ್ಗಿರುವಂತ ನಂಬಿಕೆ ಕೊನೆವರೆಗೂ ಇರ್ಬೇಕಂದ್ರೆ ಅದ್ರಲ್ಲಿ ದೃಢವಾಗಿ ಅದ್ರಲ್ಲಿ ಇರುವಂತ ಸತ್ಯಗಳನ್ನ ತಿಳ್ಕೊಂಡಿರ್ಬೇಕು. ಇಲ್ಲದಿದ್ರೆ ಎಲ್ಲೋ ಒಂದು ಕಹಿಯಾದ ಬೇರು, ಇಲ್ಲ ಯಾರೋ ಒಬ್ರು ತಪ್ಪಾದ ಬೋಧನೆಗಳ ಮಧ್ಯದಲ್ಲಿ ತಂದು ನಮ್ಮ ಮೈಂಡ್ ನ ಚೇಂಜ್ ಮಾಡ್ಬಿಡ್ತಾರೆ ಅಲ್ವಾ. ಆದ್ರಿಂದ 1874 ಪದೇ ಈ ಸದ್ಯ ಕೆಲವರು ಜನ ಹಾಗೆ ಈ ಬೈಬಲ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಮಾಡ್ತಾರೆ, 1874 ಲೋಕದವರಿಗೆ, ಹೆಸರು ಕ್ರೈಸ್ತರಿಗೆ, ಕೆಲವರು ಜನರಿಗೆ ನಮ್ಮ ಬಗ್ಗೆ ಗೊತ್ತಿದೆ, ಅವರು ನಮ್ಮನ್ನ ಆಡುಕೊಳ್ಳುವಂತ ವಿಷಯ ಆಗಿದೆ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋರು 1874 ಅಂತ 1874 ಯೇಸು ಕ್ರಿಸ್ತ ಬಂದ್ಬಿಟ್ರಂತೆ. ಏನ್ ಸುಳ್ಳು ಕತೆ ಹೇಳ್ತಾರ ಬ್ರದರ್, ದಯವಿಟ್ಟು ಅವ್ರ ಹತ್ರ ನೀವು ಹೋಗ್ಬೇಡ್ರಿ, ತಪ್ಪಾದ ಬೋಧನೆ ಅಂತ ತುಂಬಾ ಜನ ನಮ್ಮ ಬಗ್ಗೆ ಹೇಳೋರು ಉಂಟು. ಹೇಳ್ಕೊಳ್ಳಿ.
ನಾವು ಯಾವುದೇ ಕಟ್ಟುಕತೆಗಳನ್ನ ಇಲ್ಲವೇ ಮನುಷ್ಯ ಬೋಧನೆ ನಂಬ್ಕೊಂಡು ಈ ಟೈಮ್ ನಾವ್ ಹೇಳ್ತಾ ಇಲ್ಲ. ನಾವೆಲ್ಲವನ್ನು ಕೂಡ ಸತ್ಯವೇದ ವಾಕ್ಯಗಳ ಆಧಾರ ಸಹಿತವಾಗಿವೆ, ದೃಢವಾಗಿ ಅದನ್ನ ನಂಬ್ಕೊಂಡಿದ್ವಿ. ಹಾಗೆ ಬೈಬಲ್ ಅಲ್ಲಿ ಎಲ್ಲೂ ಕೂಡ ನಾನು ಮೊದಲೇ ಹೇಳಿದ ಪ್ರಕಾರ ಬೈಬಲ್ ಎಲ್ಲೂ ಕೂಡ 1874 ಅಂತ ಟೈಮ್ ಬರ್ದಿಲ್ಲ. ಕರೆಕ್ಟ್ ಅಲ್ವಾ? 1874 ಅಂತ ಯಾವುದೇ ಡೇಟ್ ಬರ್ದಿಲ್ಲ. ಬಟ್ 1874 ನಾವ್ ಹೆಂಗ್ ತಗೊಂಡಿದೀವಿ ಅಂದ್ರೆ ಕ್ರೋನಾಲಜಿ ಅಂದ್ರೆ ಇದು ಬೈಬಲ್ ಪ್ರಾಪರ್ಸ್ ನ ಸ್ಟಡಿ ಮಾಡಿ ತಗೊಂಡಿದೀವಿ. ಅದರಲ್ಲಿ ಮುಖ್ಯವಾಗಿ ದಾನಿಯೇಲ್ 12ನೇ ಅಧ್ಯಾಯ 1ನೇ ವಾಕ್ಯ ಕೂಡ ತುಂಬಾ ಮುಖ್ಯವಾಗಿದೆ. ಏನಪ್ಪಾ ಅಂದ್ರೆ ಅಂತ್ಯಕಾಲ. ಅದರಲ್ಲಿ ಮಿಕಾಯಲ್ ಏನ್ ಮಾಡ್ತಾರೆ? ಬರ್ತಾರೆ. ನಿನ್ನ ಜನಕ್ಕೋಸ್ಕರ ನಿಂತ್ಕೊಳ್ಳುವಂತ ಮಿಕಾಯಲನು ಬರ್ತಾರೆ. ನೋಡ್ರಿ, ಅಂತ್ಯಕಾಲದ ಬಗ್ಗೆ ನಾವು ಈಗಾಗಲೇ ಸ್ಟಡಿ ಮಾಡಿದ್ವಿ. ಕ್ರಿಸ್ತನ ಅಂತ್ಯಕಾಲದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಈ ಶುದ್ಧೀಕರಣದ ಸಮಯ ಆದ್ಮೇಲೆನೆ ಅಂತ್ಯಕಾಲ ಬರುತ್ತೆ. ಅದಕ್ಕೆ ಇಲ್ಲಿ ಬ್ರದರ್ ಮಾತಾಡ್ಬೇಕಾರೆ, ಸರಿಯಪ್ಪ ಈ 1874 ಟೈಮ್ ನ ಹಿಂಗ್ ಇಟ್ಕೊಳ್ಳೋಣ. ನಮ್ಗೆ ಇದಕ್ಕೆ ಎವಿಡೆನ್ಸ್, ಸ್ಟ್ರಾಂಗ್ ಎವಿಡೆನ್ಸ್ ಇದೆ. ಆಂಟಿಕ್ರೈಸ್ಟ್ ಸ್ಪಿರಿಟ್ ಇಂದ ಹಿಡಿದು ಕ್ರೊನಾಲಜಿಯಿಂದ ಸ್ಟ್ರಾಂಗ್ ಎವಿಡೆನ್ಸ್ ಇದೆ, ಇಡ್ಲಿ. ಆದ್ರೂ ಒಂದು ವಿಷಯನ ಸ್ಟಡಿ ಮಾಡೋಣ. ಈಗ ನಮ್ಗೆ ಗೊತ್ತು, ಹಾಳು ಮಾಡುವಂತ ಅಸಹ್ಯ ವಸ್ತು ಟೈಮ್ ಕರೆಕ್ಟ್ ಆಗಿ ಸಿಕ್ತು, 1799 ಸಿಕ್ತು. ಮತ್ತೆ ಈ ಲೋಕದ ಸುಗ್ಗಿಕಾಲದ ಸಮಯ ಅಂತ್ಯ ಏನ್ ಸಿಕ್ತು, 1914 ಸಿಕ್ತು. ಇದೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 1799ರಿಂದ 1914 75 ವರ್ಷಗಳಿದೆ. ಈ 75 ವರ್ಷಗಳ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕರ್ತನ ದೇಶ ಖಂಡಿತವಾಗ್ಲೂ ಬಂದೇ ಬಂದಿರ್ಬೇಕು, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮ್ಗೆ ಟೈಮ್ ಪೀರಿಯಡ್ ಇಲ್ದೇ ಇದ್ರು ಅಂದ್ರೆ 1874 ಅನ್ನ ಎಕ್ಸಾಕ್ಟ್ಲಿ ಡೇಟ್ ನ ಕೊಡದೇ ಇದ್ರು ಖಂಡಿತವಾಗ್ಲೂ ಈ ಸಮಯದಲ್ಲಿ ಕರ್ತನ ದೇಶ ಬರ್ಲೇಬೇಕು ಅನ್ನೋಂತ ಪ್ರವಾದನೆ ಸ್ಪಷ್ಟವಾಗಿ ಮಾತಾಡ್ತಿದೆ. ಹಾಗಂತ ಯೇಸು ಕ್ರಿಸ್ತನು ಎಲ್ಲರಿಗೂ ಕಾಣಿಸುವ ರೀತಿಯಲ್ಲಿ ಅದ್ದೂರಿಯಾಗಿ ತುತ್ತೂರಿ ಶಬ್ದದಲ್ಲಿ ಎಲ್ಲರ ಕಿವಿ ಚುಚ್ಚುವ ಹಾಗೆ ಅದು ಘೋಷ ಶಬ್ದದಿಂದ ಬರ್ಬೇಕು ಅಂತ ಎಲ್ಲೂ ಇಲ್ಲ. ಆ ವಾಕ್ಯವನ್ನ ಅರ್ಥ ಮಾಡ್ಕೊಬೇಕು. ಆ ತುತ್ತೂರಿ ಶಬ್ದ ಅಂದ್ರೇನು ಅಲ್ವಾ? ಪ್ರತಿಯೊಂದು ಕೂಡ ಪ್ರವಾದನೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಂತ ವಿಷಯ. ಅದ್ರ ನಮ್ ಕರ್ತನ ದೇಶ ಹೆಂಗ್ ಬಂದಿದ್ರೆ ಶಾಂತ ರೀತಿಯಲ್ಲಿ, ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಯಾರು ಎಚ್ಚರವಾಗಿದ್ರು ಅವ್ರಿಗೆ ಮಾತ್ರ ಕಾಣಿಸ್ಕೊಂಡ್ರು. ಕಳ್ಳನ ಹಾಗೆ ಏನ್ ಮಾಡಿದ್ರು? ಬಂದಿದ್ದಾರೆ. ಬಂದು ಅವರ ಕೆಲಸವನ್ನ ಏನ್ ಮಾಡ್ತಿದ್ದಾರೆ? ಮುಂದುವರಿಸ್ತಾ ಇದ್ದಾರೆ. ಅವರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಹೊರಗಿನ ನೋಟಕ್ಕೆ ಮಾಂಸಿಕ ಕಣ್ಣಲ್ಲಿ ನೋಡಿದ್ರೆ ಏನೂ ಕಾಣಿಸಲ್ಲ. ಆದ್ರೆ ಆತ್ಮಿಕ ದೃಷ್ಟಿಯಲ್ಲಿ, ವಿಶೇಷವಾಗಿ ಪ್ರವಾದನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ದೇವರ ಆತ್ಮ ಸಹಿತವಾಗಿ ನೋಡಿದಾಗ ಹಲವಾರು ಬದಲಾವಣೆ ನೋಡ್ತಾ ಇದೀವಿ. ಪ್ರತಿಯೊಂದು ಕೂಡ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಿದೆ. ಹೌದಪ್ಪ, ಈ ಪ್ರವಾದನೆ ಇಲ್ಲಿ ಫುಲ್ಫಿಲ್ಮೆಂಟ್ ಆಗಿದೆ, ಈ ಪ್ರವಾದನೆ ಇಲ್ಲಿ ನೆರವೇರಿದೆ ಅನ್ನೋಂಥ ರೀತಿಯಲ್ಲಿ ಆ ವಿಷಯಗಳು ತುಂಬಾ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಬ್ರದರ್ ಮಾತಾಡ್ಬೇಕಾದ್ರೆ ಉಳಿದಿರುವಂತ 40 ವರ್ಷದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ 1874 ಇಂದ 1914 ವರೆಗೂ ಇರುವಂತ 40 ವರ್ಷದಲ್ಲಿ 16 ವರ್ಷ ಕಳ್ದೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಈ ಬುಕ್ ನ ಬರಿಬೇಕಾದ್ರೆ ಆ ಒಂದ್ ಟೈಮಲ್ಲಿ ಬರೀತಾ ಇರೋದು. 1874ಗೆ 16 ವರ್ಷ ಹಾಕಿದ್ರೆ ಎಲ್ಲಿ ಬರುತ್ತೆ? ಸುಮಾರು ಎಲ್ಲಿ ಬರುತ್ತೆ? 1900 ಬರುತ್ತೆ ಅಲ್ವಾ? 1874 ಹಾಕಿದಾಗ 1890 ಬರುತ್ತೆ. 1890ರಲ್ಲಿ ಸಹೋದರಿ ಇದಾರೆ, ಆ ಟೈಮಲ್ಲಿ ಬರಿತಾ ಇದ್ದಾರೆ. ಬರಿತಿರ್ಬೇಕಾದ್ರೆ ಈಗ 16 ವರ್ಷ ಮುಗೀತು. ಇನ್ನು ಕೆಲವೊಂದು ಟೈಮ್ಗಳಲ್ಲಿ ಇದೆ, ಇನ್ನು ಕೆಲವೊಂದು ಸಮಯಗಳು ಏನಾಗುತ್ತೆ, ಆತರ ರಾಜ್ಯ ಬರುತ್ತೆ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಿದ್ರೆ ಅಲ್ಲಿ ಮಾತಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಅವರ ಕಾಲದಲ್ಲೇ, ಯಾರ ಕಾಲದಲ್ಲಿ? ರಸಲ್ ಬ್ರದರ್ ಅವರ ಅಂದ್ರೆ ಸಹೋದರ ಕಾಲದಲ್ಲೇ ಈ ವಿಷಯಗಳನ್ನ ಬರೆದಿರುವಂತ ನಮ್ಮ ಏಳನೇ ಕಾಲದಲ್ಲೇ ಇಷ್ಟೊಂದು ವಿಷಯಗಳನ್ನ ಅವರು ಸ್ಟಡಿ ಮಾಡಿರ್ಬೇಕಾದ್ರೆ 1916 ಅಂದ್ರೆ 1914 ಇಂದ ಸುಮಾರು 110 ವರ್ಷಗಳ ಈಚೆ ನಾವಿದ್ದೀವಿ ಅಲ್ವಾ? 110 ವರ್ಷಗಳ ಈಚೆ ಇರುವಂತ ನಮ್ಗೆ ಎಷ್ಟು ಪ್ರವಾದನೆಗಳು ನೆರವೇರಿರ್ಬೇಕು. ಓಕೆನಾ? ಸೊ ಅದನ್ನ ನಾವು ಸ್ಟಡಿ ಮಾಡ್ಬೇಕಾಗಿದೆ. ಕ್ರಿಸ್ತನ ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಅವ್ರು ನಮ್ಗೆ ಒಂದು ದಾರಿನ ತೋರ್ಸ್ಕೊಟ್ರು. ನಾವು ಇನ್ನು ಕೂಡ ಏನ್ ಮಾಡ್ತೀವಿ? ಬ್ರದರ್ ಕೊಟ್ಟಿದ್ದನ್ನೇ ಸ್ಪೂನ್ ತಗೊಂಡು ಅದನ್ನೇ ತಗೊಳಕ್ಕಿಂತ ಆಸಕ್ತಿಯಿಂದ ಸ್ಟಡಿ ಮಾಡ್ರಿ. ದೇವ್ರು ನಿಮ್ಗೂ ತಿಳಿಸ್ಕೊಡ್ತಾರೆ ಸತ್ಯಗಳನ್ನ ಅಲ್ವಾ? ಆ ಒಂದು ಕುತೂಹಲ, ಆಸಕ್ತಿ ಇರ್ಬೇಕು. ಪ್ರತಿಯೊಬ್ರು ಕೂಡ ಸತ್ಯವನ್ನ ತಿಳ್ಕೊಳ್ಳುವಂತ ಒಂದು ಆಸಕ್ತಿ, ಒಂದು ಝೀಲ್ ಇದ್ರೆ ನಿಮ್ಗೂ ಕೂಡ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ದೇವ್ರು. ನಾವೇನ್ ಮಾಡ್ತೀವಿ? ನಮ್ಗೆ ಏನ್ ಗೊತ್ತಿದೆ ಅದನ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ದೇವ್ರೇ, ಏನ್ ತಿಂತಾ ಇದೀವಿ ಅದನ್ನೇ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ, ಇನ್ನು ಹೊಸ ವಿಷಯ ತಿಂದ್ರೆ ನಾವೇಂಗ್ ಜೀರ್ಣ ಮಾಡ್ಕೊಳ್ಳೋದಂತ ಇರ್ತೀವಿ. ತಿನ್ರಿ, ದೇವರ ಸತ್ಯಗಳು ಯಥೇಚ್ಛವಾಗಿದೆ, ಏರಳವಾಗಿದೆ. ಯಾರು ಬಯಸ್ತಾರೋ, ಯಾರು ಹಸಿವಾಗಿದಾರೋ ಅವ್ರಿಗಂತೂ ಸಿಗುತ್ತೆ. ಓಕೆನಾ? ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲಿ ಏನ್ ಮಾಡ್ಬೇಡ್ರಿ, ಈ ವಿಷಯಗಳನ್ನ ನೀವು ಓದಕ್ ಹೋಗ್ಬೇಡ್ರಿ.
ಓಕೆ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವಂತ ಒಂದು ಚಾರ್ಟ್ ಬಗ್ಗೆ ಬ್ರದರ್ ಮಾತಾಡ್ತಾರೆ. ಆ ಚಾರ್ಟ್ ನಾನು ನಿಮ್ಗೆ ಓವರ್ ಆಲ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ. ಆ ಚಾರ್ಟ್ ನ ಅರ್ಥ ಮಾಡ್ಕೊಳ್ಳಿ ಸಾಕು. ಇಲ್ಲಿಗೆ ನಮ್ಮ ಈ ಪಾಠನ ಇಲ್ಲಿ ಮುಗಿಸೋಣ. ಯಾಕಂದ್ರೆ ನಾನು ಇವತ್ತು ಫುಲ್ ಮುಗಿಸೋಣ ಅಂತ ತಿಳ್ಕೊಂಡಿದ್ದೆ, ಬಟ್ ಕಾಲಾಂತರದಿಂದ ಮುಗಿಯಕ್ಕಾಗಿಲ್ಲ. ಓಕೆ, ಚಾರ್ಟ್ ಅಲ್ಲಿ ಕಂಪ್ಲೀಟ್ ಪಿಕ್ಚರ್ ಇದೆ ನೋಡಿ. ಮೊದಲು ಅನ್ಯ ಜನಗಳ ಕಾಲ 2520 ವರ್ಷಗಳು. 2520 ವರ್ಷಗಳು ನಾವ್ ಹೆಂಗ್ ತಗೊಳ್ತೀವಿ ಗೊತ್ತಾ ನಿಮ್ಗೆ? ಅನ್ಯ ಜನಗಳ ಕಾಲ 2520 ವರ್ಷಗಳು ಹೆಂಗ್ ತಗೊಳ್ತೀವಿ? ಏನಾದ್ರೂ ಐಡಿಯಾ ಇದೆ ನಿಮ್ಗೆ? ಯಾರಿಗಾದ್ರೂ ಇದ್ರೆ ಹೇಳಿ ನೋಡೋಣ. ಎಸ್, ಇಲ್ಲ ಬ್ರದರ್, ಐಡಿಯಾ ಇಲ್ಲ. ಐಡಿಯಾ ಇಲ್ವಾ? ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ, 1844 ಆ 44 ಅಲ್ರಿ, 1844 18 ನೋಡಿವಲ್ಲ, 2520 ಅಂತ ತಗೊಂಡಿದೀವಲ್ಲ. ಏನ್ ಬೈಬಲ್ ಅಲ್ಲಿ ಯಾವ ಪ್ರಾಪಸಿ ಅದು? ಕ್ರಿಸ್ತಪೂರ್ವ 606 ಅದೇ 606 ಯಾಕೆ 2520 ಯಾಕೆ ತಗೊಬೇಕಾಯ್ತು? ಏನದು 2520? ಗೊತ್ತಿಲ್ವಾ? 2520 ಅಲ್ಲೇ ಬರ್ದಿದೆ. ಏನಂತ ಬರ್ದಿದ್ದಾರೆ? 1914 ಅಲ್ಲ, ಕರೆಕ್ಟ್, ಅಲ್ಲೇ ಬರ್ದಿದ್ದಾರೆ. ಚಾರ್ಟ್ ಅಲ್ಲಿ ಇದೆ ನೋಡಿ. 2500 ಅಲ್ಲ, ಚಾರ್ಟ್ ಅಲ್ಲಿ ಏನಿದೆ? ಅನ್ಯ ಜನಗಳ ಸಮಯ ಅಂತಿದೆ. ಕರೆಕ್ಟಾ? 2550 ಅನ್ನೋದು ಅನ್ಯ ಜನಗಳ ಸಮಯ. ಕರೆಕ್ಟಾ? ಆದ್ರೆ ಈ 2550 ನಾವ್ ಎಲ್ಲಿಂದ ತಗೊಂಡಿವಿ? ಕ್ರಿಸ್ತಪೂರ್ವ 600. ಓಕೆ, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಯಾವ ಪ್ರವಾದನೆ ಬೇಸ್ ಮಾಡಿ ತಗೊಂಡಿವಿ? 2550 ತಗೊಂಬೇಕಂತ ಯಾರು ನಮ್ಗೆ ಹೇಳಿದ್ದು? ಹೌದು, ನೋವ ಕಾಲದಲ್ಲಿ ಜೂಬ್ಲಿ ಬರದ್ರ, ಜೂಬ್ಲಿಯಿಂದ ತಗೊಂಡ್ ಜೂಬ್ಲಿಯಿಂದ ತಗೊಂಡ್ವಾ? ಅಲ್ಲಿ ಹೆಂಗೆ ಚಾಟ್ನಾಗ ಬರ್ತದೆ. ಹೋದ್ರಿ ಪ್ರಕಟಣೆ ಇದು ಯಾಜಕಕಾಂಡ 26ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ದೇವರು ಅವ್ರಿಗೆ 7 ವರ್ಷ ಶಿಕ್ಷೆ ಕೊಡ್ತಾನಲ್ಲ, 7ರಷ್ಟು Very good, very good. 16 ತನಕ ಅದು ಬರುತ್ತೆ. ಎಸ್, ವೆರಿ ಗುಡ್. ಓದ್ರಿ, ಕರೆಕ್ಟ್ ಪಾಯಿಂಟ್ ಹೇಳಿದಿರಾ. ಓದ್ರಿ, ಯಾಜಕಕಾಂಡ 26ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ಯಾಜಕಕಾಂಡ 26:18. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. ನೋಡ್ರ, ಅಂದ್ರೆ ಇಷ್ಟೆಲ್ಲ ಮಾಡಿ ನನ್ನ ಮಾತು ಕೇಳ್ದೆ ಹೋದಾಗ ನಾನು ಏನ್ ಮಾಡಿದೆ? ನಿನ್ಗೆ ಇದು ಯಾರು ನಮ್ಮ ಐಗುಪ್ತದವ್ರಿಗೆ ಒಪ್ಪಿಸ್ಕೊಟ್ಟೆ, ಆಮೇಲೆ ಫಿಲಿಸ್ಟಿದವ್ರಿಗೆ ಒಪ್ಪಿಸ್ಕೊಟ್ಟೆ, ಆಮೇಲೆ ಹಲವಾರು ರಾಜ್ಯಗಳನ್ನ ಆಳ್ವಿಕೆ ಮಾಡಿದ್ರು. ಏನೇ ಮಾಡಿದ್ರು ಕೇಳ್ತಾ ಇಲ್ಲ. ಹಂಗೆ ನೀವೇನ್ ಮಾಡಿದ್ರ? ನಿಮ್ಮ ಹೃದಯನ ಕಠಿಣ ಮಾಡ್ಕೊಂಡೇ ಇದ್ರೆ ನಾನ್ ನಿಮ್ಮನ್ನ ಏನ್ ಮಾಡ್ತೀನಿ? 7ರಷ್ಟು ಶಿಕ್ಷೆ ಮಾಡ್ತೀನಿ. ಅಂದ್ರೆ 7ರಷ್ಟು ಅಂದ್ರೆ ಏನಪ್ಪಾ ಅಂದ್ರೆ 7 ಕಾಲ ಅಂತ ಬರುತ್ತೆ. 7 ಕಾಲ ಅಂದ್ರೆ 7 × 360 ಹಾಕಿ 2520 ವರ್ಷಗಳು ಬರುತ್ತೆ. ಅಂದ್ರೆ ದೇವ್ರು ಅನ್ಯ ಜನಗಳ ಕೈಲಿ ಒಂದ್ಸರಿ ಒಪ್ಪಿಸ್ಕೊಟ್ಟು ಮೊದ್ಲೇನ್ ಮಾಡ್ತಿದ್ರು? ಈ ನ್ಯಾಯಾಧಿಪತಿ ಕಾಲ ಎಲ್ಲ ತಗೊಂಡಾಗ ಒಪ್ಪಿಸ್ಕೊಡೋರು. ಯಾರಾದ್ರೂ ಬಂದು ಅವ್ರಿಗೋಸ್ಕರ ಭಿನ್ನ ಮಾಡಿದ್ರೆ ನ್ಯಾಯಾಧಿಪತಿನ ಕಳ್ಸ್ಬಿಡೋದು, ಸಿಂಸೋನ್ನ ಕಳ್ಸ್ಬಿಡೋದು, ಯೆಫ್ತಾನ ಕಳ್ಸ್ಬಿಡೋದು, ಈ ತರ ಕಳ್ಸ್ಬಿಟ್ಟು ಅವನ್ನ ಬಿಡುಗಡೆ ಮಾಡ್ತಾ ಇದ್ರು. ಆದ್ರೆ ಒಂದ್ ಟೈಮ್ ಬಂದ್ ನೋಡ್ರಿ, ದೇವ್ರೇನ್ ಮಾಡ್ಬಿಟ್ರು? ಕಂಪ್ಲೀಟ್ ಆಗಿ ಒಪ್ಪಿಸ್ಬಿಟ್ರು. ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ನೀವು ಓಡ್ರಿ, ಅನ್ಯ ಜನಗಳ ಕೈಲಿ ಒಪ್ಪಿಸ್ಕೊಂಡ್ಬಿಡ್ತೀನಿ. ಯಾರ ಅನ್ಯ ಜನ ಕಾಲ? ಬಾಬಿಲೋನ್ ಮೊದಲು ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಾ? ಬಾಬಿಲೋನ್ ಒಪ್ಪಿಸ್ಕೊಟ್ರು. ಬಾಬಿಲೋನ್ ಒಪ್ಪಿಸ್ಕೊಟ್ಮೇಲೆ ಅಲ್ಲಿಂದ ಏನಾಯ್ತು? 606ರಿಂದ ನೀವು ಹಾಕಿದಾಗ 2020 ಮುಗೀತು ಅಂದ್ರೆ 1914 ಮುಗೀತು. ಈ 7ರಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗಪ್ಪ ಅಂದ್ರೆ 7 × 360 ಅದು ನಿಮ್ಗೆ 2520 ವರ್ಷಗಳನ್ನ ಕೊಡುತ್ತೆ.
ಅದು ಎಲ್ಲಿ ಸ್ಟಾರ್ಟ್ ಆಗುತ್ತಂದ್ರೆ ಬಾಬಿಲೋನ್ ರಾಜ್ಯದಿಂದ ಸ್ಟಾರ್ಟ್ ಆಗಿ, ಅಂದ್ರೆ ಅನ್ಯ ಜನಗಳು ಮೊದಲೇ ಅನ್ಯ ಜನಕ್ಕೆ ಅವ್ರತಾನೆ ಅವ್ರ ಮೇಲೆ ಆಳ್ವಿಕೆ ಮಾಡಿತ್ತು. ಅಲ್ಲಿಂದ ಶುರುವಾಗಿ ನಮ್ಗೆ 1914 ಬರುತ್ತೆ. ಬೇಕಾದ್ರೆ ಲೆಕ್ಕಾಚಾರ ಮಾಡಿ. 2520 1914 ಮೈನಸ್ ಮಾಡಿ ನೋಡಿ ಎಷ್ಟು ಬರುತ್ತೆ ನೋಡಿ. $579 ಬರುತ್ತೆ. ಕರೆಕ್ಟಾ? 579 ಅಂದ್ರೆ ಯಾರೋ ನಮ್ಮ ಬಾಬಿಲೋನ್ ರಾಜ್ಯದ ಸೆರೆಯಿಂದ ಹೊರಡೆ ಬಂದಂತ ಆ ಕಾಲದಲ್ಲಿ, ಓಕೆನಾ? ಅಲ್ಲಿಂದ ಏನ್ ಮಾಡಿದ್ರು, ಆ ಸೆರೆಗೆ ಹೋದಂತ ಕಾಲದಲ್ಲಿ ಅಲ್ಲಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ 1914 ಬರುತ್ತೆ. ಕರೆಕ್ಟಾ? ಕ್ಲಿಯರ್ ಆಯ್ತಾ? ಓಕೆನಾ? ಇದ್ರಲ್ಲಿ ಏನೋ ಡೌಟ್ ಇದೆಯಾ ನೋಡ್ರಿ, ಅದನ್ನ ನೀವು ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಅನ್ಯ ಜನಗಳ ಕಾಲ ನೋಡಿ, ಇದೆಲ್ಲ ಅನ್ಯ ಜನಗಳ ಕಾಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮೇಧ ಪರ್ಷಿಯ ಬಂತು, ಗ್ರೀಸ್ ಬಂತು, ರೋಮ್ ರಾಜ್ಯದಲ್ಲಿ ಹಲವಾರು ರಾಜ್ಯ ಬಂತು, ಪೋಪ್ ರಾಜ್ಯ ಬಂತು. ಪೋಪ್ ರಾಜ್ಯ ಆದ್ಮೇಲೆ ತಾಯಿ ಮತ್ತು ಮಕ್ಕಳು ಅಂದ್ರೆ ಪ್ರೊಟೆಸ್ಟಾಂಟ್, ರೋಮನ್ ಕ್ಯಾಥಲಿಕ್ ಎಲ್ಲ ಹೊರಗಡೆ ಸೇರ್ಕೊಳ್ತು. ಎಲ್ಲ ಇಲ್ಲಿ ಮುಕ್ತಾಯವಾಯ್ತು. 1914 ಆ ಒಂದು ಅನ್ಯ ಜನಗಳ ಕಾಲ ಮುಕ್ತಾಯ. ಓಕೆ, ಇದೊಂದು ಚಾರ್ಟ್. ಕಿರಣ ಇನ್ನೊಂದು ಚಾರ್ಟ್ ನ ಕೊಡ್ತಾ ಇದ್ರು. ಏನಪ್ಪಾ ಚಾರ್ಟ್ ಅಂದ್ರೆ 2300 ಅದ್ರ ಬಗ್ಗೆ ಇರುವಂತ ಒಂದು ಮಾಹಿತಿ, ಅಂದ್ರೆ ಎಲ್ಲಿ ಮುಕ್ತಾಯವಾಯ್ತು, ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿ ಮುಕ್ತಾಯವಾಯ್ತು ಅಂತ ಮಾಹಿತಿನ ಕೊಡ್ತಾ ಇದ್ರೆ. ಹಾಳು ಮಾಡುವಂತ ಅಸಹ್ಯ ವಸ್ತು ಬಗ್ಗೆ ಕೊಡ್ತಾ ಇದ್ರೆ. 70 ವಾರಗಳ ಕ್ಯಾಲ್ಕುಲೇಷನ್ ಇದೆ. 2300 ಹಗಲು ರಾತ್ರಿ ಏನಾಯ್ತು ಅಂದ್ರೆ ಎಲ್ಲಿ ಮುಕ್ತಾಯವಾಯ್ತು ನಿಮ್ಗೆ ದಾನಿಯೆಲ್ 8:14 ಹೋಗ್ತಿಲ್ಲ, ಇಲ್ಲಿ ವಾರಗಳಂತ ತಪ್ಪಾಗಿ ಕೊಟ್ಟಿದ್ದಾರೆ. 2300 ದಿನಗಳು ಅಂದ್ರೆ 2300 ವರ್ಷಗಳು ನಿಮ್ಗೆ ಅಲ್ಲಿಂದ ಶುರುವಾಗಿ 1875 ಮುಕ್ತಾಯವಾಗಿತ್ತು. ಗೊತ್ತಲ್ವಾ? ಅದನ್ನು ಕೂಡ ನೀವೇನ್ ಮಾಡ್ಕೊಳ್ಳಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, 1840 ಇದನ್ನ ಕೂಡ ನಾವು ಓದಿದ್ವಿ ತಾನೆ, ಸಿದ್ಧತೆಯ ದಿನಗಳ ಬಗ್ಗೆ ಓದಿದ್ವಿ. ಓಕೆ, ಇದೆಲ್ಲ ಒಂದ್ ಚಾರ್ಟ್ ಅಲ್ಲಿ ಏನ್ ಮಾಡಿದ್ರೆ ಹಾಕಿದ್ರೆ, ಈ ಚಾರ್ಟ್ ನ ನೀವು ನೋಡ್ಕೊಳ್ಳಿ. ಒಂದ್ ಕಡೆ ಇದು, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಹೇಗೆ ಈ ಒಂದು ಕ್ರೈಸ್ತರ ಅಂದ್ರೆ ಯಹೂದ್ಯರ ಸುಗ್ಗಿ ಕಾಲ ಇತ್ತು, ಅದೇ ಪ್ರಕಾರವಾಗಿ ಕ್ರೈಸ್ತರ ಸುಗ್ಗಿ ಕಾಲ ಕೂಡ ಇದೆ ಅನ್ನೋ ವಿಷಯ ಕೂಡ ಇಲ್ಲಿ ನೋಡ್ತೀವಿ. ಕರೆಕ್ಟಾ? ಬ್ರದರ್ ಏನ್ ಮಾಡ್ತಾರೆ, ಒಂದು ಕ್ಯಾಲ್ಕುಲೇಷನ್ ಕೊಡ್ತಾರೆ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಒಂದು 40 years ಆ ಸುಗ್ಗಿ ಸಮಯ ಮುಗೀತು. ಯೇಸು ಕ್ರಿಸ್ತ 3.5 ವರ್ಷ ಆದ್ಮೇಲೆ AD 70 ಸರ್ವನಾಶ ಆದ ಹಾಗೆ ಇಲ್ಲಿ ಕೂಡ ಏನಾಯ್ತು ಅಂದ್ರೆ ಯೇಸು ಕ್ರಿಸ್ತ ಬಂದ ಮೇಲೆ 1874 ಆದ್ಮೇಲೆ 1914 ಇಡೀ ಪ್ರಪಂಚದಲ್ಲಿ ಯುದ್ಧ ನಡೆಯುತ್ತೆ, ಮೊದಲ ವಿಶ್ವ ಸಮರ ನಡೆಯುತ್ತೆ ಅನ್ನೋ ವಿಷಯವನ್ನ ಇಲ್ಲಿ ನೋಡ್ತೀವಿ ಅಲ್ವಾ? ಸೊ ಇಲ್ಲಿ ಯಹೂದ್ಯರಿಗಿದ್ದಂತ ಒಂದು ಕೃಪಾ ಸಮಯ ನೋಡ್ತೀವಿ. ಇನ್ನೊಂದ್ ಕಡೆ ನೋಡ್ತೀವಿ ಅಂದ್ರೆ ಕ್ರೈಸ್ತರಿಗಿರುವಂತ ಕೃಪಾ ಸಮಯವನ್ನ ನೋಡ್ತೀವಿ. ಸೊ ಇದೆಲ್ಲ ಕೂಡ ನೀವೇನ್ ಮಾಡಿ, ಆ ಚಾರ್ಟ್ ನ ನೋಡಿ ಒಂದ್ಸರಿ ರೆಫರ್ ಮಾಡಿ. ಎಲ್ರ ಕೈಲಿ ಇದೆಯಾ ಅದು ಬುಕ್? ಎಲ್ರ ಕೈಲಿ 3ನೇ ವ್ಯಾಲ್ಯೂಮ್ಸ್ ಇದೆಯಾ? ಇಲ್ಲ ಬ್ರದರ್, ಯಾರ ಹತ್ರ ಇಲ್ಲ? ಇಲ್ಲ. ಇಲ್ದೇ ಇರೋರು ಸಹೋದರ ಹತ್ರ ಕೇಳಿ, ರಾಜು ಬ್ರದರ್ ಹತ್ರ ಕೇಳಿ, ಬ್ರದರ್ ನನ್ ಬುಕ್ ಬೇಕಾಗಿದೆ, ಓದ್ಬೇಕು, ಹೇಗಾದ್ರೂ ಕೊಡಿ, ಅರೇಂಜ್ ಮಾಡಿ ಅಂತ ಬ್ರದರ್ ಹತ್ರ ಕೇಳಿ. ಇಲ್ವಾ? ಅವ್ರಿಗಿಲ್ಲ ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿ ಬ್ರದರ್ ಎಲ್ಲ ನಿಮ್ಗೆ ತರಿಸ್ಕೊಡ್ತಾರ. ಓಕೆನಾ? ಸುಮ್ನೆ ಹಾಗೆ ಇರ್ಬರ್ರಿ. ಇದೆಲ್ಲ ಇಟ್ಕೊಂಡು ನೀವು ಓದಿದ್ರೇನೆ ಕೃಷ್ಣಲಪಿದೆ ಸರಿರೇ. ನೋಡ್ರಿ, ಇವತ್ತು ಒಂದ್ ಕಾಲ ಇತ್ತು ಓದಕ್ ಬರಲ್ಲ, ನಮ್ ಕೈಲಿ ಪುಸ್ತಕ ಇಲ್ಲ, ಇಂಗ್ಲಿಷು ಗೊತ್ತಿಲ್ಲ, ಕನ್ನಡ ಬಿಟ್ರೆ ಏನು ಬರಲ್ಲ. ಇವತ್ತು ಹೆಂಗಿದೆ ಗೊತ್ತಾ ಟೆಕ್ನಾಲಜಿ ಇರೋದು, ಪ್ರಪಂಚದವ್ರು ಏನ್ ಮಿಸ್ಯೂಸ್ ಮಾಡ್ತಾರ ಇಲ್ವೋ, ನಾವು ಚೆನ್ನಾಗಿ ಯೂಸ್ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಇವತ್ತು. ನಾವೇನ್ ಮಾಡ್ಬೇಕೆಲ್ಲ ಅದೇ ಹೇಳ್ಕೊಡುತ್ತೆ, ಆತರ ಇದೆ. ಆದ್ರೂ ಕೂಡ ದೇವ್ರ ಮಕ್ಳು ನಾವ್ ಅದನ್ನ ಸ್ಟಡಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನೇಂತಾನು ಮಾಡಕ್ಕಾಗಲ್ಲ. ಸ್ವಲ್ಪ ಅಡ್ವಾನ್ಸ್ ಆಗಿರ್ಬೇಕು. ಹುಡುಕ್ರಿ ಕ್ರಿಸ್ತನಪಿದೆ ಹುಡುಕ್ಬಿಟ್ಟು ಓದನ್ನ ಕಲೀರಿ, ದೇವ್ರು ಕೊಡ್ತಾರ ಜ್ಞಾನವನ್ನ. ಆಯ್ತಾ? ಈಗ ನಾನು ನಿಮ್ ಸಬ್ಜೆಕ್ಟ್ ತೆಗ್ದಿರೋದ್ನ ಈಗ ಮುಗಿಸ್ಬಿಟ್ಟು ಇಷ್ಟೊತ್ತು ಏನ್ ಸಬ್ಜೆಕ್ಟ್ ತಗೊಂಡೆ ಹೇಳ್ರಿ ಅಂತ ನಿಮ್ ಕೈಲಿ ಯಾರ ಕೈಲಿ ಹೇಳಕ್ಕಾಗಲ್ಲ. ರೀಕಾಲ್ ಮಾಡ್ರಿ ಅದನ್ನ. ಸಬ್ಜೆಕ್ಟ್ ಆದ್ಮೇಲೆ ಏನ್ ಇವತ್ತು ಕೇಳ್ದೆ, ಏನ್ ಅರ್ಥವಾಯ್ತು ಅಂತ ರೀಕಾಲ್ ಮಾಡ್ಕೊಂಡು ಮನಸ್ಸಲ್ಲಿ ಮೆಮೊರಿಯಲ್ಲಿ ಸ್ಟೋರ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ಮರ್ತೋಗ್ಬಿಡ್ತೀವಿ. ಇದೆಲ್ಲ ಮರ್ತೋದ್ರೆ ಏನಾಯ್ತು ಗೊತ್ತಾ, ನಾವು ಕಲ್ತಿರೋದು ನಮ್ಮ ಟೈಮ್, ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೆ ಏನಾಗಲ್ಲ, ಉಪಯೋಗ ಬರಲ್ಲ ಇದೆಲ್ಲ. ಆದ್ರಿಂದ ಇದ್ರಲ್ಲಿ ಇರುವಂತ ಸಾರಾಂಶವನ್ನ ತಗೊಂಡು ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ರೀಕಾಲ್ ಮಾಡ್ಬೇಕು, ಪುನರಾವರ್ತನೆ ಮಾಡ್ಬೇಕು, ಅವಾಗ ಮೆಮೊರೈಸ್ ಮಾಡ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ನಾನ್ ಪಡಕ್ಕೆ ಇಚ್ಛಿಸ್ತಾ ಇರ್ತೀನಿ ಅಷ್ಟೇ. ಈ ಯೂಟ್ಯೂಬ್ ಅಲ್ಲೂ ಇರುತ್ತೆ, ವಿಡಿಯೋನು ಇರುತ್ತೆ, ಆಡಿಯೋನು ಇರುತ್ತೆ, ಎಲ್ಲ ಇರುತ್ತೆ, ನಮ್ಮ ಮೆದ್ಲಲ್ಲಂತೂ ಇರಲ್ಲ. ಓಕೆನಾ? ಸಂಕಲ್ಪ ಬುಕ್ ಅಂತ ಹೇಳಿದ್ರಲ್ಲ, ಹಾ, ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಂತ ಇದೆ, ಅದೇ ಬುಕ್ಕ?
ಅಲ್ಲಲ್ಲ ಅಲ್ಲ ಅದಲ್ಲ, ನಾನು ಸಂಕಲ್ಪ ಬುಕ್ ಅಂತ ಯಾವ್ದು ಹೇಳ್ದೆ, ಎರಡನೇ ಸಂಪುಟ ಬಗ್ಗೆ ಹೇಳ್ದೆ, ಸೆಕೆಂಡ್ ವ್ಯಾಲ್ಯೂಮ್. ಅದಿಲ್ಲ ಬ್ರದರ್, ದ ಕ್ರಿಯೇಟರ್ಸ್ ಗ್ರ್ಯಾಂಡ್ ಡಿಸೈನ್ ಅಂತಿದೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ. ಈ ಬುಕ್ ನಮ್ಗೆ ಕೊಟ್ಟಿರೋದು. ಓಕೆ ಸಿಸ್ಟರ್, ಇದು ನಿಮ್ಮ ಹತ್ರ ಸೆಕೆಂಡ್ ವ್ಯಾಲ್ಯೂಮ್ ಕನ್ನಡದಲ್ಲಿ, ಕನ್ನಡ ಇಂಗ್ಲಿಷ್ ಯಾವ್ದಿಲ್ವಾ? ಇಲ್ಲ ಬ್ರದರ್. ಸರಿ ಇಷ್ಟ ಬ್ರದರ್ ಕೇಳಿ, ರಾಜು ಬ್ರದರ್ ಕೇಳಿ. ಅವ್ರು ಇಲ್ಲ ಅಂದ್ರೆ ವೆಬ್ಸೈಟ್ ಎಲ್ಲ ಸಿಗುತ್ತೆ, ಎಲ್ಲ ನೆಟ್ ಅಲ್ಲಿ ಇದೆ, ಎಲ್ಲಿ ಬೇಕಾದ್ರೆ ತಗೊಳ್ಬಹುದು. ಫಸ್ಟ್ ಅವ್ರನ್ನ ಕೇಳಿ ನೋಡಿ. ಸೆಕೆಂಡ್ ವ್ಯಾಲ್ಯೂಮ್ ಟೈಮ್ ಅಟ್ ಹ್ಯಾಂಡ್ ಅಂತ ಬರುತ್ತೆ ಇಂಗ್ಲಿಷ್. ಇದೆಯಾ? ಇಲ್ಲ, ದ ಬ್ಯಾಟಲ್ ಆಫ್ ಆರ್ಮಾಗೋಡನ್ ನಾಲ್ಕನೇ ವ್ಯಾಲ್ಯೂಮ್ ಅದು. ಟೈಮ್ ಅಟ್ ಹ್ಯಾಂಡ್ ಸೆಕೆಂಡ್ ವ್ಯಾಲ್ಯೂಮ್. ಅಟನ್ಮೆಂಟ್ ಆಫ್ ಗಾಡ್ ಅಂಡ್ ಮ್ಯಾನ್ ಅಂತಿದೆ. ಅಟನ್ಮೆಂಟ್ ಗಾಡ್ ಅದು ಫಿಫ್ತ್ ವ್ಯಾಲ್ಯೂಮ್. ನೋ ಬ್ರದರ್, ಇಲ್ಲ, ಯಾವ್ದು ಇಲ್ಲ. ಅದು ಕೇಳಿ ತಗೊಳ್ಳಿ, ಓಕೆನಾ? ಕೇಳಿ ತಗೊಂಡು ಅದನ್ನ ಓದ್ರಿ, ಯೂಸ್ಫುಲ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಇವತ್ತು ರಿವಿಷನ್ ಮಾಡಕ್ಕಾಗ್ಲಿ, ಯಾಕಂದ್ರೆ ನಾನು ನಿಮ್ಮನ್ನ ಓದ್ಸೋದೇ ಬೇಡ, ಇವತ್ತಿರುವಂತ ಚಾಪ್ಟರ್ ಮುಗಿಸೋಣ ಅಂತಿದ್ದೆ. ಎಷ್ಟೇ ಸ್ಪೀಡ್ ಹೋದಷ್ಟು ನಿಮ್ಗೆ ಅದು ಅಷ್ಟು ಅರ್ಥವಾಗಲ್ಲ ಅನ್ಸ್ಬಿಡುತ್ತೆ ನಂಗೆ, ಅದಕ್ಕೆ ಸ್ವಲ್ಪ ಅದನ್ನ ಮುಗಿಸಿದೀನಿ. ನೆಕ್ಸ್ಟ್ ವೀಕ್ ಅದನ್ನ ಈ ಚಾಪ್ಟರ್ ಮುಗಿಸ್ಬಿಡೋಣ. ಈಗೇನೋ ರಿವಿಷನ್ ಮಾಡ್ತಾ ಇಲ್ಲ, ನಾವು ಸಾಂಗ್ಸ್ ಇಂದ ನೈಟ್ ಮಾತ್ರ ಓದ್ಬಿಟ್ಟು ನಾವು ಮುಗಿಸೋಣ. ರಾತ್ರಿ ಗೀತೆಗಳು ಓದ್. ರಾತ್ರಿಯ ಗೀತೆಗಳು ಏಪ್ರಿಲ್ 17. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ತಾನೇ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನೆಂಬುದನ್ನು ನೀವು ಆಲೋಚಿಸಿರಿ. ಇಬ್ರಿಯ 12:3. ನಮ್ಮ ಪ್ರೀತಿಯ ವಿಮೋಚಕನ ಅವಮಾನದ ನಿರೂಪಣೆ ನಮ್ಮ ಪರವಾಗಿ ಬಹಳ ತಾಳ್ಮೆಯಿಂದ ಸಹಿಸಿಕೊಂಡಿದ್ದು ನಮಗೆ ಹೆಚ್ಚು ಹೃದಯ ಸ್ಪರ್ಶದಾಯಕವಾಗಿದೆ ಮತ್ತು ಅದನ್ನು ಕುರಿತು ಅರಿತುಕೊಳ್ಳುವುದರಿಂದ ಬಹುಶಃ ಬೇರೆ ಯಾವುದೇ ವಿಷಯಕ್ಕಿಂತ ನಮ್ಮ ಹೃದಯಗಳು ಅಧಿಕವಾಗಿ ಪಶ್ಚಾತ್ತಾಪ ಪಡುತ್ತದೆ. ನಮ್ಮ ಕರ್ತನನ್ನು ಈಗಾಗಲೇ ಅಂಗೀಕರಿಸಿದವರೊಂದಿಗೆ ಇರುವ ಅದರ ಶಕ್ತಿಯನ್ನು ಮತ್ತು ಆತನ ರಕ್ತವು ಪರಿಣಾಮ ಬೀರಿದ ವಿಮೋಚನೆಯ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ತನ್ನ ವಿರೋಧ ಪಾಪಿಗಳ ದೊಡ್ಡ ವಿರೋಧತ್ವವನ್ನು ಸಹಿಸಿಕೊಂಡವನನ್ನು ಅದು ಆತನಿಗೆ ದಕ್ಕಿತು ಎಂದು ನಾವು ನೆನಪಿಸಿಕೊಂಡಾಗ ಮತ್ತು ನಮ್ಮ ನಿಮಿತ್ತ ಅದು ಆತನ ಬಲಿಯ ಒಂದು ಭಾಗವಾಗಿತ್ತು ಎಂದು ನಾವು ಪರಿಗಣಿಸಿದಾಗಲೆಲ್ಲ ಅದು ನಮ್ಮ ಹೃದಯವನ್ನು ಕರಗಿಸುತ್ತದೆ. ಅಪೊಸ್ತಲನು ಈ ವಿಷಯದಲ್ಲಿ ತನ್ನ ಅತ್ಯಂತ ಬಲವುಳ್ಳ ಅನೇಕ ಪಾಠಗಳಲ್ಲಿ ಈ ಒಂದು ಪಾಠವನ್ನು ನಮಗೆ ಸೂಚಿಸುತ್ತಾನೆ. ಕರ್ತನ ಎಲ್ಲಾ ಶಿಷ್ಯರು ಕ್ರಿಸ್ತನ ಸಾತ್ವಿಕತ್ವ, ತಾಳ್ಮೆ ಮತ್ತು ಬಾಧೆಗಳನ್ನು ಪರಿಗಣಿಸಬೇಕು ಎಂದು ಒತ್ತಾಯಿಸುತ್ತಾನೆ. ಕ್ರಿಸ್ತನು ಅವುಗಳನ್ನು ಅತ್ಯಂತ ಅನ್ಯಾಯವಾಗಿ ಸಹಿಸಿಕೊಂಡನು. ಹಾಗೆ ಪರಿಗಣಿಸದಿದ್ದರೆ ನಾವು ನಮ್ಮ ಮನಸ್ಸಿನಲ್ಲಿ ದಣಿದವರಾಗಿ ಬಲಹೀನರಾಗುತ್ತೇವೆ, ಏಕೆಂದರೆ ನಾವು ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವಾಗ ನಮಗೆ ಬರುವ ಸಂಕಟವು ಆತನಿಗೆ ಬಂದ ಸಂಕಟಗಳಿಗಿಂತ ಬಹಳ ಹಗುರವಾಗಿವೆ ಎಂಬುದೇ. ಓಕೆ, ಥ್ಯಾಂಕ್ ಯು. ವಾಯ್ಸ್ ಕೇಳಿಸ್ತಾ ಇದೆಯಾ? ಸಹೋದರರೇ, ಒಂದು ಸುಂದರವಾದಂತ ರಾತ್ರಿ ಗೀತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನುಭವಿಸಿದ ಕಷ್ಟಗಳು ಅಲ್ವಾ, ಪಾಪಿಗಳಿಂದ ಎಷ್ಟೋ ವಿರೋಧಾಭಾಸನ್ನು ಅನುಭವಿಸಿದ ಆತನನ್ನೇ ದೃಷ್ಟಿಸಿ ನೋಡ್ರಿ, ಆತನನ್ನು ನೋಡ್ರಿ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಪಾಸುರಂತೂ ಮುಗೀತು. ನಮ್ಮ ಕಷ್ಟಗಳಂತೂ ತೀರಲ್ಲ, ನಮ್ಮ ಶೋಧನೆಗಳಂತೂ ಮುಗಿಯಲ್ಲ. ನಾವು ಸಾಯೋವರೆಗೂ ಇದ್ದೇ ಇರುತ್ತೆ. ಯಾವಾಗ ಯಾವ ರೀತಿ ಶೋಧನೆ ಬರುತ್ತೋ ಗೊತ್ತಾಗಲ್ಲ. ನಮ್ಮ ಶೋಧನೆಗಳಿಂದ ನಾವು ಹೊರಡೆ ಬರೋದಕ್ಕೆ ಕೃಪೆಯ ಸಮಯ ನಮ್ಗೆ ಪಾಸ್ವರ್ಡ್ ಟೈಮಲ್ಲಿ ಹೆಚ್ಚಾಗಿ ಕೊಡಲ್ಪಡುತ್ತೆ. ಅದನ್ನ ತಿದ್ಕೊಳ್ಳುವಂತ ಅವಕಾಶ ಕೊಡಲ್ಪಡುತ್ತೆ. ಈಗಲೂ ಕೂಡ ಆ ಕೃಪೆ ಇದೆ. ದಯವಿಟ್ಟು ದೇವ್ರ ಮಕ್ಕಳು ಎಲ್ಲಾ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಪಾಪಿಗಳಿಂದ ಮಾಡಲ್ಪಟ್ಟಂತ ವಿರೋಧಾಭಾಸವನ್ನು ನೋಡೋಣ. ನಾವ್ ಯಾವಾಗ ಅದನ್ನ ನೋಡಲ್ವೋ, ನಮ್ಮ ಚಿಕ್ಕ ಚಿಕ್ಕ ಕಷ್ಟಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಕ್ರಿಸ್ತನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ದೊಡ್ಡ ದೊಡ್ಡ ಕಷ್ಟ ಕೂಡ ಏನು ಇಲ್ಲದೆ ಆಗ್ಬಿಡುತ್ತೆ. ಅದರಿಂದ ತುಂಬಾ ಒಳ್ಳೆಯ ಒಂದು ರಾತ್ರಿ ಗೀತೆ ಇದೆ. ಸೊ ಅದನ್ನ ಮೈಂಡ್ ಇಟ್ಕೊಂಡು ಅದನ್ನ ಮೆಡಿಟೇಷನ್ ಮಾಡೋಣ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಮತ್ತೆ ಕೂಟದಲ್ಲಿ ಬಂದ್ರೆ ಕೊನೆವರೆಗೂ ಇರೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಮತ್ತೆ ಬಿಗಿನಿಂಗ್ ಎಲ್ಲಿ ಬರೋದು, ಇದೆಲ್ಲ ಒಳ್ಳೆ ಗುಣಗಳು ನಮ್ಗೆ. ಆದಷ್ಟು ನೋಡ್ರಿ, ಈಗ ನನ್ ಬ್ಯಾಗ್ ಹೇಳೋದ್ ಬೇಡ, ಯಾಕಂದ್ರೆ ನಾನು ಕೆಲ್ಸದಿಂದ ಬರ್ತೀನಿ, ಅರ್ಜೆಂಟ್ ಓಡ್ ಬರ್ತೀನಿ. ಕೆಲವೊಂದು ಟೈಮಲ್ಲಿ ಟ್ರಾಫಿಕ್ ಇರುತ್ತೆ. ನೀವೇನೋ ಮನೇಲಿ ಫ್ರೀ ಇದ್ದವರು ದಯವಿಟ್ಟು 8 ಗಂಟೆ ಆಗ್ಲಿ 8:05 ಆಗ್ಲಿ ಅಂತ ವೇಟ್ ಮಾಡಕ್ ಹೋಗ್ಬೇಡ್ರಿ. 8 ಗಂಟೆಗೆ ಲಾಗಿನ್ ಆಗಿ ಕಳೀರಿ. ಇದೆಲ್ಲ ನನಗೋಸ್ಕರ ನಾವು ಯಾರು ಮಾಡ್ತಾ ಇಲ್ಲ, ನೀವು ದೇವ್ರಿಗೋಸ್ಕರ ಮಾಡ್ತೀರಾ. ಆ ಆಸಕ್ತಿ ಬೆಳೆಸ್ಕೊಳ್ಳಿಕ್ಕೆ ತುಂಬಾ ಜನರು ಇನ್ನ 8:05 ಬರ್ತೀರಾ, 10 ಬರ್ತೀರಾ, ನಿಮ್ಗೋಸ್ಕರ ವೆಯ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ.
ಆ ರೀತಿ ಮಾಡೋದು ಏನಾಗುತ್ತೆ ಅಂದ್ರೆ ನಾವೆಲ್ಲ ಬಿದ್ದು ನಾವು ಆ ಸಮಯನ ಕೊಡದೆ ನಿಧಾನಕ್ಕೆ ಹೋಗೋಣ ಅನ್ನೋದು ಕೇರ್ಲೆಸ್ ನ ಸೂಚಿಸುತ್ತೆ. ದೇವ್ರು ಕೂಡ ನಮ್ಮ ಮೇಲೆ ಅದೇ ಕೇರ್ಲೆಸ್ ನ ಇರ್ತಾರೆ ಅಷ್ಟೇ. ಮತ್ತೆ ಮೀಟಿಂಗ್ ಮುಗಿಯೋವರೆಗೂ ವೆಯ್ಟ್ ಮಾಡ್ರಿ, ಅದು ಒಂದು ಬ್ಲೆಸ್ಸಿಂಗ್ ಅಷ್ಟೇ. ಟಕ್ಕಂತ ಹೋಗೋದು, ಆಯ್ತಪ್ಪ ಸಬ್ಜೆಕ್ಟ್ ಮುಗಿತಾ ಇನ್ ಯಾರು ಪ್ರಾರ್ಥನೆ ಮಾಡಿದ್ರೆ ಮಾಡ್ಲೆ ನನಗೇನಂತ ಹೋಗೋದು, ಇದೆಲ್ಲ ಒಳ್ಳೆ ಅಭ್ಯಾಸಗಳಲ್ಲ. ಕಲೀರಿ ಕ್ರಿಸ್ತನಲ್ಲಿ ಪ್ರೀತಿಸೋರು. ನಿಮ್ಮ ಆತ್ಮಿಕ ಜೀವನಕ್ಕೆ ದೇವ್ರು ಖಂಡಿತ ಇದಕ್ಕೆಲ್ಲ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಯಾವುದು ಕೂಡ ದೇವ್ರು ಪೆಂಡಿಂಗ್ ಇಟ್ಕೊಳ್ಳಲ್ಲ, ನಿಮ್ಮ ಆಶೀರ್ವಾದ ಮಾಡೇ ಮಾಡ್ತಾರೆ. ಓಕೆನಾ? ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. Okay. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂಥ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ತಂದಾವರ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದಾರ್ಥ ದೇವರೇ, ಉತ್ತಮವಾದ ಸಂದೇಶವನ್ನ ರಿಚರ್ಡ್ ಬ್ರದರ್ ಅವ್ರ ಮೂಲಕ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದಿರುವಾಗ ಆ ಬ್ರದರ್ ಅವ್ರ ಮೂಲಕ ನೀನು ತಿಳಿಸ್ಕೊಡ್ತಿರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ದೇವ್ರೆ, ಅವ್ರು ಇನ್ನೂ ಬಲವಾಗಿ ಅವರನ್ನು ಉಪಯೋಗಿಸು, ಅವರನ್ನ ಸೇವೆಯಲ್ಲಿ ಉಪಯೋಗಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಮತ್ತು ತಂದೆ ಮಾತ್ರವಲ್ಲದೆ ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಈ ವಾಕ್ಯಗಳನ್ನು ಕಲಿಯುವಾಗ ಸಂತೋಷ ಪಡುವಂತೆ, ಸಮಯಕ್ಕೆ ಸರಿಯಾಗಿ ನಾವು ಜಾಯ್ನ್ ಆಗುವಂತೆ, ವಾಕ್ಯಗಳನ್ನು ಕಲಿಯುವಂತೆ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತ ನಿನ್ನ ಆತ್ಮನ ನಮಗೆ ದಯಪಾಲಿಸಿ ನಡೆಸಿ ಅಂತ ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಈ ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತೆ ಮಾಡ್ಬೇಕೆಂದು ನೀನು ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ನಿಮ್ಮೆಲ್ಲರನ್ನು Bye, ದೇವರ brother. brothers and sisters. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು ಆಲ್ ಬ್ರದರ್ಸ್. ಥ್ಯಾಂಕ್ ಯು. ಗುಡ್ ನೈಟ್. ಎಲ್ಲರಿಗೂ ಗುಡ್ ನಮಸ್ತೆ. ನೈಟ್. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ, Bye, ರೆಗ್ಯುಲರ್ brother. ಆಗಿ ಇಬ್ರು ಬನ್ನಿ. ಎಲ್ಲಪ್ಪ ಬ್ರದರ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. brother. Good night. ಥ್ಯಾಂಕ್ ಯು.